सद्गुरु परब्रह्मणे नमः। श्री गणपति शारदा गुरुभ्यो नमः। यं ब्रह्मा स्तुन्वन्ति दिव्यैस्तवैः वेदैः साङ्गपरक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यशान्तं न विदुःसुरासुरगणाः। देवाय तस्मै नमः। देवाय तस्मै नमः। श्री महादेवंगे सोमंगे सुखपूर्णधामंगे सत्यचिद्रूपंगे कामितजनकल्पभोजंगे शंभुलिंगामोदरिंदे वंदिसुरिणो सच्चिदानन्दस्वरूपं श्री सिद्धारूढयतीश्वरं चिन्मुद्राङ्कितशोभितं निजतत्त्वार्थबोधकं शिष्यवृत्तापहारकं नित्यानन्दप्रदायकं ब्रह्माविनात्मस्वरूपं मद्गुरु श्री शिवानन्दभारतीशं भक्तिपुरस्सरात् नमाम्यहं नमाम्यहं नमाम्यहम्। शरणु गुरुकुल भानु शरणु नत सुरधेनु शरणु निमगानु ಪರನಲ್ಲ ವಿಣ್ಣೇನು ಶರಣು ನಿಜೆ ಶರಣು. ಗುರುವರ್ಯ ಓಂ ತತ್ಸತ್ ಗುರು ಪರಬ್ರಹ್ಮಣೇ ನಮಃ. ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತಿಹ ಬದ್ಧಾತ್ಮರನ್ನು ಕಂಡು ಕರುಣದಿಂದೆ ಶುದ್ಧಾತ್ಮರೇ ನೀವೆಂದು ಬುದ್ಧಿಗೇರಿಸಿ ಬೆಳೆದೇ ಉದ್ಧರಿಸಿದ ಶಿವಾವತಾರಿ ಗುರುಕುಲ ಭಾಸ್ಕರ ಪುರಾಣ ನಾಯಕ ಕ್ಷೇತ್ರದ ಅಧಿಷ್ಠಾತೃ ದೇವತಾ ಜಗದ್ಗುರು ಶ್ರೀ ಸಿದ್ಧಾರೂಢ ಯತಿರಾಜನ ಶ್ರೀಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರೂಪ ಮಂಗಲವನ್ನು ಸಮರ್ಪಣ ಮಾಡಿ ಮೌನಮಣಿಗಳು ಸ್ಥಿತಪ್ರಜ್ಞರು ಬ್ರಹ್ಮವಿದ್ದು ವರಿಷ್ಠರಾದ ಗುರುನಾಥಾರೂಢ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ಶತಶತವಾಗಿಸಿ ಜಗತ್ತಿಗೆ ಭಕ್ತಿ ಜ್ಞಾನ ವೈರಾಗ್ಯ ಉಪರತಿಗಳನ್ನು ಉಪದೇಶಿಸಲ್ಪಟ್ಟ ರಾಜಯೋಗಿ ಕೈವಲ್ಯ ಚಕ್ರವರ್ತಿ ಶ್ರೀಮನ್ ನಿಜಗುಣ ಸಂಯೋಗಿಗಳವರ ಶ್ರೀಚರಣಾರವಿಂದಗಳಿಗೆ ನಮಿಸಿ ಸದ್ವಿದ್ಯೆ ಸದ್ಬುದ್ಧಿಯನ್ನು ನೀಡಿ ಉದ್ಧರಿಸಿದ ನನ್ನ ಆತ್ಮ ಕಲ್ಯಾಣ ಕರ್ತೃಗಳಾದ ಗುರುದೇವರ ಶ್ರೀಪಾದ ಪದ್ಮಗಳನ್ನು ಎಂದು ಪುಸ್ತಕದ ಮೇಲೆ ಹೊತ್ತುಕೊಂಡು ಪುರಾಣ ಕರ್ತೃಗಳಾಗಲ್ಪಟ್ಟಂಥ ವರಕವಿ ಬೆಳ್ಳಿಗಿಟ್ಟಿ ವಸಂತಾಚಾರ್ಯರ ಶ್ರೀಪಾದ ಪದ್ಮಗಳಿಗೆ ಶತಶತವಾಗಿಸಿ
ಅವರು ಇವರೆಲ್ಲದೆ ನಾಡಿನಲ್ಲಿ ಆಗಿ ಹೋಗಿರುವ ಎಲ್ಲ ನಿಜವನ್ನರಿದವರಂಗಡಿಗಳಿಗೆ ನತಮಸ್ತಕನಾಗಿ ಭಜನಾ ಸಂಘದವರಿಗೂ ಶಿವಸ್ವರೂಪಿಗಳಾದ ತಮಗೆಲ್ಲರಿಗೂ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಶ್ರಾವಣ ಮಾಸದ ಶ್ರೇಷ್ಠ ಪರ್ವಕಾಲದಲ್ಲಿ ಆರಂಭದಿಂದ ಶ್ರೀ ಸಿದ್ಧಾರೂಢ ಭಾರತೀ ಚರಿತ್ರೆ ಕಲ್ಪದ್ರುಮವನ್ನು ನಾವು ಶ್ರವಣ ಮಾಡ್ತಾ ಬಂದಿದ್ದೇವೆ. ಬಸವಂತಾಚಾರ್ಯರು ಭಾಮಿನಿ ಷಟ್ಪದಿಯಲ್ಲಿ ಬಹಳ ಸುಂದರವಾಗಿ ಸರ್ವ ಉಪನಿಷತ್ತುಗಳ ಸಾರವನ್ನು ಒಳಗೊಂಡಿರತಕ್ಕಂಥ ಜಗದ್ಗುರು ಸಿದ್ಧಾರೂಢ ಮಹಾಚರಿತ್ರೆಯನ್ನು ಬಹಳ ಸುಂದರವಾಗಿ ಏನು ಮಾಡಿದ್ದಾರೆ ಅಂತಂದರೆ ಈ ಗ್ರಂಥದಲ್ಲಿ ಬರೆದುಕೊಂಡು ಬಂದಿದ್ದಾರೆ. ನಿನ್ನಲ್ಲಿಯೂ ಸೇರಿದರು ಕೊಳೆತು ಹೋಗತಕ್ಕಂಥ ಅನ್ನದ ಚಿಂತೆಯನ್ನು ಬಿಟ್ಟು ಭಗವಂತನ ಚಿಂತನವನ್ನು ನೀವು ಮಾಡಲಿ ಅಂತ ಸೋಮ ಭೀಮರಿಗೆ ಸಿದ್ಧರು ಬಹಳ ಸುಂದರವಾಗಿ ಬರ್ತಕ್ಕಂಥವರ ಕಲ್ಲೊಳೆಯ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಡವಿತ್ತವರು ಯಾರು ಬಲ್ಲಿದನು ಕಾಗಿ ನೆಲೆಯಾದಿಕ್ಕೆ ಪ್ರಾಯ ಎಲ್ಲರನ್ನೂ ಸಹ ಹೋಗಲು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯೊಳಿರುವ ವೃಕ್ಷಗಳಿಗೆ ಕಟ್ಟೆಯನ್ನು ಕಟ್ಟಿ ನೀರೆದವರಾರು ಹುಟ್ಟಿಸದ ಸ್ವಾಮಿತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ ತಾವು ಮನವೇ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಅನ್ನದ ಚಿಂತೆ ಮಾಡಬೇಡ್ರಿ, ದೇಹದ ಚಿಂತೆಯನ್ನು ಮಾಡಬೇಡ್ರಿ, ಭಗವಂತನ ಚಿಂತೆಯನ್ನು ಮಾಡಿರಿ ಅಂತ ಅವರಿಗೆ ಸೋಮ ಭೀಮ ಇರುವರಿಗೂ ಏನು ಮಾಡಿದರು ಅಂತಂದರೆ ಬಹಳ ಸುಂದರವಾಗಿ ಅವರಿಗೆ ವಿಚಾರಗಳನ್ನು ತಿಳಿಸಿದಾಗ ಆಗಂತಾರೆ ಅಂದು ತಾವಾಬೋಧ ಕೇಳುತ್ತ ಮಂದಮತಿಗಳು ಸಿದ್ಧನೇರಿ ನಂದ ತೆರನಂತಾಗಲೈ ನಡೆಯನ್ನಲ ಸಿದ್ಧ ಎಂದು ನಲದುರ್ಗಕ್ಕೂ ಅಲ್ಲದೆ ಮುಂದಿಹ ಸದಾ ಶಿವನ ಪೇಟೆಗೋ ಸಂಧಿಸುವರಿ ಎಂದು ಕೇಳಲುಂಡಿದನ ಭೀಮ. ಆಯ್ತಪ್ಪ ಸಿದ್ಧ, ನೀ ಹೆಂಗೆ ಹೇಳ್ತಿ ಹಾಗೆ ಕಟ್ಟು, ಆಯ್ತಪ್ಪ ಹೋಗು ನಡಿ. ಈಗ ಯಾವಲ್ಲಿ ಮುಂದೆ ಎರಡು ಊರುಗಳಲ್ಲ, ಒಂದು ನಳದುರ್ಗ ಅಂತದ, ಇನ್ನೊಂದು ಸದಾಶಿವನ ಪೇಟೆ ಅಂತದ. ಎಲ್ಲಿ ಹೋಗಪ್ಪ ಅಂತ ಯಾರು ಮಾಡಿದ್ರು ಅಂತಂದ್ರೆ ಸೋಮ ಭೀಮನನ್ನು ಕೇಳಿದ. ಆಗ ಗೆಳೆಯನಾಗಲ್ಪಟ್ಟಂತ ಭೀಮ ಹೇಳ್ತಾನೆ, ಆಸಿಪ ನಳದುರ್ಗ ದೂರಿದ ಈ ಸದಾಶಿವ ಪೇಟೆಗೆ ನಾವು ವೀಸು ಜನ ಹೋಗುವುದು ದೇಶಿಗೆ ಮೂವರು ಪುತ್ತ ಕ್ಲೇಶಮಂಬರು ಅರ್ಥವಾಗುವ ಬೇಸಿಗೆ ಬಿಸಿಲಲ್ಲಿ ಹೋಗಲು ಭಾಷಿಸಿತು ಪುರವಲರ ಬಳಿ ದೇಗುಲದಲ್ಲಿ ನೋಡಿದರು. ಮೂವರು ನಿಶ್ಚಯ ಮಾಡಿದರು, ನಳದುರ್ಗ ಅನ್ನುವಂಥ ಪುರ ಇನ್ನೂ ಭಾಳ ದೂರದ, ನಾವೀಗೇನು ಮಾಡುವುದು ಸದಾಶಿವನ ಪೇಟೆ ಸಮೀಪದ ಅಲ್ಲಿ ಹೋಗುವಂತ ಏನು ಮಾಡಿದ್ರು ನಿಶ್ಚಯ ಮಾಡಿ ಮೂವರು ಏನು ಮಾಡಿದ್ರು ಅಂತಂದ್ರೆ ಕಡು ಬಿಸಿಲೊಳಗೆ ಮೂವರು ಏನು ಮಾಡಿದ್ರು ಅಂತಂದ್ರೆ ಆ ಬಿಸಿಲಿನ ಬಾಧೆ ಸಹಿಸುತ್ತಾ ಬಹಳ ಕಷ್ಟದಿಂದ ಏನು ಮಾಡ್ತಾರೆ ಅಂತಂದ್ರೆ ಹೆಜ್ಜೆ ಹಾಕುತ್ತಾ ಏನು ಮಾಡಿದ್ರು ನಗರದ ಸನಿಹಕ್ಕೆ ಬಂದು ಅಲ್ಲಿರತಕ್ಕಂಥ ಒಂದು ದೇವಸ್ಥಾನ ಆಗಿರುವುದನ್ನು ಏನು ಮಾಡಿದರು ಅಂದರೆ ನೋಡತಕ್ಕಂಥವರು. ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ಏನು ಅಂತಂದರೆ ಸಹನಂ ಸರ್ವ ದುಃಖಾನಾಂ ಅಪ್ರತಿಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸತಿತಿಕ್ಷಾ ನಿರಗ್ಯತಿ. ಆದಿಗೂ ಶಂಕರರು
ವಿವೇಕ ಚೂಡಾಮಣಿ ಅಂತಕ್ಕಂಥ ಗ್ರಂಥದಲ್ಲಿ ಈ ಮಾತನ್ನು ಬರೀತಾರೆ. ಸಾಧಕರಾಗಲ್ಪಟ್ಟಂಥವರಿಗೆ ತಿತಿಕ್ಷಾ ಅನ್ನುವಂಥದ್ದು ಬಹಳ ಬಹಳ ದೊಡ್ಡದಿರೋದು. ಸಹನಂ ಸರ್ವ ದುಃಖಾನ, ಸುಖ ದುಃಖ ಮಾನ ಅಪಮಾನ ಹಸಿವು ತ್ರಸೆ ಚಳಿ ಮಳೆ ಗಾಳಿ ಬಿಸಿಲು ಇವು ಯಾವ ಬಂದರೂ ಕೂಡ ಏನು ಮಾಡಬೇಕು ಅಂದ್ರೆ ಅವೆಲ್ಲವನ್ನು ಸಾಧಕ ತಳ್ಕೊಳ್ಬೇಕು, ಸಹನ ಮಾಡ್ಕೋಬೇಕು ಅಂತ. ಸಹನಂ ಸರ್ವ ದುಃಖಾನ ಅಪ್ರತಿಕಾರ ಪೂರ್ವಕಂ, ಅವನೇನು ಮಾಡಬಾರದು, ತಿರಸ್ಕಾರ ಮಾಡಬಾರದು. ಚಿಂತಾ ವಿಲಾಪರಹಿತಂ, ಮತ್ತು ಚಿಂತನೆ ಮಾಡಬಾರದ್ರ ಬಗ್ಗೆ ನಮಗೆ ಹಿಂಗಾಗ್ತದೆ ಹಾಗಾಗ್ತಂತೆ. ಸತಿತಿಕ್ಷಾ ನಿಗತ್ಯತಿ, ಇದಕ್ಕೇನಂತಾರು ಅಂದರೆ ತಿತಿಕ್ಷಾ ಅಂತ ಕರೀತಾರೆ. ಅಕ್ಕ ಮಹಾದೇವಿಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮುಳುಗಡೆ ಗಂಗಿದೊಳೆ ಅಂತಯ್ಯ, ಸಮುದ್ರದ ತಳದಲ್ಲೊಂದು ಮನೆಯ ಮಾಡಿ ತೊರೆಗಡಿ ಗಂಗಿದೊಳೆ ಅಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಸಪ್ತಕ್ಕೆ ನಾಚಿದೊಳಂತಯ್ಯ. ಚನ್ನಮಲ್ಲಿಕಾರ್ಜುನ, ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸುಖ ದುಃಖಗಳು ಬಂದರೆ ಮನಸ್ಸಿಗೆ ಹಚ್ಚಿಕೊಳ್ಳದೆ ಹೆಂಗಿರಬೇಕು, ಸಮಾಧಾನಿಯಾಗಿರಬೇಕು. ಈ ವಿಚಾರಗಳನ್ನೆಲ್ಲ ಏನು ಮಾಡಿದ್ರು, ಒಂದು ಸಿದ್ಧರು ಸೋಮವೀವರಿಗೆ ಇವ್ರಿಗೂ ಹೇಳ್ತಾ ಏನು ಮಾಡಿದ್ರು ಅಂತಂದರೆ, ಎಲ್ಲಿ ಬಂದರು ಅಂತಂದರೆ ನಳದುರ್ಗ ಬಾಳದುರ್ಗ ಅಂತ ತಿಳ್ಕೊಂಡು ಸದಾಶಿವ ಪೀಠ ಅಂತಕ್ಕಂಥದಕ್ಕೆ ಒಂದು ಊರೊಳಗಿರ್ತಕ್ಕಂಥ ಒಂದು ದೇವಸ್ಥಾನ, ಆ ದೇವಸ್ಥಾನವನ್ನು ಕಂಡು ಅಂದು ತಾವ ನಂದಿ ಗುಡಿಗೈ ತಂದು ಕಡು ವಿಶ್ರಾಂತಿ ಎಂಸಲೇ ಒಂದಲಿ ಕಲ್ಲಿಪ್ಪ ನಡುರಂಗದಲ್ಲಿ ಪವಡಿಸಲು ಅಂದವಹಮುಗಿ ಸಿದ್ಧರೇರುತ ಚಂದದಿಂದಲೇ ನಾಡಿ ಗುಡಿಯೊಳು ಬಂದು ನಂದಿಯ ಏರಿ ಕೂತನು ದೇವಭಾವದಲ್ಲಿ. ಮೂವರು ಏನಾದರೂ ಬಸವಣ್ಣನ ಗುಡಿಗೆ ಬಂದು ಅಲ್ಲಿ ವಿಶ್ರಾಂತಿಯನ್ನು ತಗೊಳ್ಳುವಂತ ಆ ಗುಡಿಯ ನಡುರಂಗ ಮಂಟಪದಲ್ಲಿ ಏನು ಮಾಡಿದ್ರು, ಒಂದಷ್ಟು ವಿಶ್ರಾಂತಿಯನ್ನು ಮಾಡಿದರು. ಸೋಮಭೀಮರಿಬ್ಬರು ದೊಡ್ಡದ್ರು ಮಾರ್ಗಾಯಾಸದಿಂದ ಅವರು ನಿದ್ದೆ ಸಿದ್ಧ ಏನು ಮಾಡಿದ ಅಂತಂದ್ರೆ ಒಂದಿಷ್ಟು ವಿಶ್ರಾಂತಿ ತಗೊಂಡು ಮತ್ತೆ ಎದ್ದು ಇಡೀ ಏನು ಮಾಡಿದ ಅಂತಂದ್ರೆ ಗುಡಿ ಒಳಗೆ ಒಂದು ರೌಂಡ್ ಒಂದು ಸುತ್ತ ಆದ ಬಂದು ಏನು ಮಾಡಿದ ಅಂತಂದ್ರೆ ಗುಡಿಗಳು ಬಂದು ನಂದಿಯ ನೀರಿ ಕೂತಲು ಎನ್ನುವ ಭಾವದಲ್ಲಿ ಆ ಗುಡಿಗಳು ಬಂದು ಬಹಳ ಸುಂದರವಾಗಲ್ಪಟ್ಟಂತ ನಂದಿ ಮೂರ್ತಿ ಇತ್ತು. ನಂದಿ ಯಾರು ಅಂತಂದ್ರೆ ಬಸವಣ್ಣ ಯಾರು ಅಂತ ಕೇಳಿದ್ರೆ ಪರಮಾತ್ಮನ ಧರ್ಮವಾಹನ. ಪರಮಾತ್ಮನ ವಾಹನ ಯಾವುದು ಅಂತಂದ್ರೆ ನಂದಿ. ಸಿದ್ಧಾರೂಢ ಮಂಗಲದಲ್ಲಿ ಬರೆದ್ರು ಮೋಕ್ಷ ವಾಹನ ಅಂತ ಬರ್ಕೊಂಡು ಬಂದರು. ಮೋಕ್ಷ ಅಂದ್ರೆ ನಂದಿ, ವೃಷಭ ಅಂದ್ರೆ ನಂದಿ ಪರಿಣಾಮಗಳು. ಆ ನಂದಿ ಮೂರ್ತಿ ಮೇಲೆ ಏನು ಮಾಡಿದ ಅಂತಂದ್ರೆ ಬಂದು ಕುಂತ. ಹೆಂಗೆ ಕುಂತ ಅಂತಂದ್ರೆ ದೇವಭಾವದಲ್ಲಿ, ಮನಸ್ಸಿನೊಳಗೆ ದೇವಭಾವವನ್ನು ಧರಿಸಿಕೊಂಡು ಆ ನಂದಿ ಬಸವಣ್ಣ ದೇವರಾಗಿ ಏನಾದ ಅಂತಂದ್ರೆ ಆ ಶಿಲಾಪುತ್ತಳಿ ಮೇಲೆ ಕೂಡತಕ್ಕಂಥವನಾಗ್ತಾನೆ. ಸ್ವಲ್ಪ ಸಮಯ ಹೋದು ಇತ್ತ ತಾನ ವೃಷಭಲಕ್ಷಕ ಪತ್ತನ ಮುಸರಿಸುತ್ತ ಪೂಜೆಗೆ ಎತ್ತರದೊಳೈ ತಂದು ಸಿದ್ಧನ ನೋಡಿ ಗರ್ಜಿಸುತ್ತ ಕತ್ತೆಯೇ ನೀವು ವರೆಯನಿರುವೆಯೋ ಮತ್ತೆಂಗ್ಲೇಂಚನು ಬೇಡನಿರುವೆಯೋ ಮತ್ತೆ ಕುರುಬನು ಆವನಿರುವೆಯೋ ಶೈವನಿದೆ ಮತ್ತೆ. ಆ ವೃಷಭನನ್ನ ನಂದೀಶನನ್ನು ಪ್ರತಿನಿತ್ಯ ಪೂಜೆ ಮಾಡತಕ್ಕಂಥ ಅರ್ಚಕ ಪೂಜಾರಿ ಬಂದು ಏನು ಮಾಡಿದ ಅಂತಂದ್ರೆ ಆ ಮೂರ್ತಿ ಮೇಲೆ ಕುಂದಿರ್ತಕ್ಕಂಥ ಸಿದ್ಧನನ್ನು ನೋಡಿ ಒಂದಿಷ್ಟು ವಿಚಾರಗಳನ್ನ ಮಾಡಬೇಕು. ಪೂಜಾರಿ ಹಿಂದೂ ಮುಂದೂ ವಿಚಾರ
ಮಾಡಲಾರ್ದ ಏನು ಮಾಡಿದ್ರು ಅಂದರೆ ಏಕದಮ್ಮ ಬಿಗಲನ್ನು ಚಾಲು ಮಾಡಿದ. ಹುಡುಗರನ್ನು ಬೆಳೆಸಿ ಯಾರು ಏನಂತಾನು ನಂದಿಯ ಮೇಲೆ ಇರ್ತಕ್ಕಂಥ ಸಿದ್ಧ ಮಾನಕನನ್ನು ಕಂಡು ಕತ್ತೆ ನೀನು ಮನುಷ್ಯನಲ್ಲಿ ಯದ್ಭಾವನು ತದ್ಭವತಿ. ಯಾರ್ಯಾರ ಭಾವದೊಳಗೆ ಏನು ತಿಳ್ಕೊಂಡಿರ್ತಾರೋ ಅವ ಮಾತುಗಳು ಹೊರಗೆ ಬರ್ತಾವೆ. ನಾವು ಕನ್ನಡಿ ಮುಂದೆ ನಿಂತು ನಾವು ದೇವರ ಚೇಷ್ಟನೆ ಹೆಂಗೆ ಮಾಡ್ತೀವೋ ಹಂಗೆ ಕಣ್ಣು ತೋರಿಸ್ತಿದ್ದಂತ ಒಳ್ಳೆ ಚುಟ್ಟಿಗದ್ದು ನೋಡಿದೆಯೋ ಅದನ್ನ ತೋರಿಸ್ತದೆ, ಹಲ್ಲು ಬಿಸಿದೆಯೋ ಅದನ್ನ ತೋರಿಸ್ತದೆ, ಕೈ ಒಳಗೆ ಅದನ್ನ ತೋರಿಸ್ತದೆ. ಯದ್ಭಾವಂ ತದ್ಭವತಿ. ಅವನ ಭಾವ ಹೇಗಿತ್ತೋ ಮುದುಕಾಗುತ್ತಕ ದೇವ್ರ ಪೂಜೆ ಮಾಡಬೇಕಾದ್ರೆ ದೇವ್ರ ಬರ್ಬೇಕಲ್ಲ ಪೂಜಾರಿಗೆ. ಭಾಳ ಚಂದತಿ ಶಾಸ್ತ್ರ. ಪೂಜಾ ಅರಿ ಅದಕ್ಕೆ ಹೆಸರು ಏನಾಯ್ತಂದ್ರೆ ಪೂಜೆಯನ್ನು ಮಾಡತಕ್ಕಂಥ ಪೂಜೆಗೆ ನೀನು ಪೂಜೆಯನ್ನು ಅರಿ, ಪೂಜೆಯನ್ನು ತಿಳಿ. ಪೂಜೆ ಅಂದ್ರೆ ಏನು? ಪೂಜೆ ಅಂದ್ರೆ ಅಖಂಡ ವಸ್ತು. ಎಲ್ಲಿಂದ ಆರಂಭ ಆಗಿ ಎಲ್ಲಿಂದ ಓದುತ್ತೆ ಯಾರು ಹೇಳ್ತಾರೆ ಆ ಪೂಜೆಗೆ? ಪೂಜೆ ಎಲ್ಲಿಂದ ಆರಂಭ ಆಗಿದೆ ಎಲ್ಲಿ ಮುಗಿತು ಅಂತ ಹೇಳೋರು ಯಾರು? ಅದೇನು ಅಂತಂದ್ರೆ ಅದು ಅಖಂಡ ವಸ್ತು. ಅದು ಅಖಂಡ ವಸ್ತು. ನೀ ಯಾವ ದೇವರ ಪೂಜೆ ಮಾಡ್ತೀವೋ ಆ ದೇವರು ಅಖಂಡ ಅಖಂಡ ವಸ್ತು. ದೇವರ ಅಖಂಡ ವಸ್ತು, ದೇವರ ಪರಬ್ರಹ್ಮ ವಸ್ತು, ದೇವರ ಚೈತನ್ಯ ವಸ್ತು ಅನ್ನೋದನ್ನು ಅರಿ. ಅದಕ್ಕೆ ನೀ ಪೂಜಾರಿ. ಅದನ್ನು ತಿಳಿಲಿಲ್ಲ ಅಂದ್ರೆ ನೀವು ಬರೀ ಅರಿ. ನೀವು ಬರೀ ಅರಿ ಅಂದ್ರೆ ವೈರಿ ಅಂತ ಪೂಜಾರಿ ಅರ್ಥ ಮಾಡ್ತಾರೆ. ಹಿಂಗ ಮಹಾತ್ಮರು ಏನಂತಾರು ಅಂತಂದ್ರೆ ಪೂಜೆಯನ್ನು ತಿಳಿಯಲಾರದೆ ಇರತಕ್ಕಂಥ, ಪೂಜೆಯನ್ನು ಮಾಡತಕ್ಕಂಥ ಪೂಜಾರಿಗೆ ಕತ್ತೆ ನೀವು ಹರಿಯಲಿರುವೆಯೋ, ಮತ್ತೆ ಮಿಳೆಂಚನೋ ಏನು ಬೇಡಲಿರುವೆಯೋ, ಜಾತಿ ತಗೊಂಡು ಮಾತಾಡಕತ್ತೀನಿ. ಇರುವುದ ಜಾತಿ ಮಾನವ ಜಾತಿ ಒಂದೇ ಇದ್ರು ಕೂಡ ಅದನ್ನು ಮರೆತು ಏನು ಮಾಡಿದ ಅಂತಂದ್ರೆ ಈ ರೀತಿ ಮತ್ತೆ ಕುರುಬನು ಆವಲಿರುವೆಯೋ ಶೈವನಲ್ಲಿ ಮತ್ತೆ ದೇವರ ಮೇಲೆ ಕೂತಿರ್ತಕ್ಕಂಥ ಸಿದ್ಧ ಬಾಲಕನನ್ನು ನೋಡಿ ಏನು ಮಾಡಿದ ಅಂತಂದ್ರೆ ನೀ ಯಾರು ಅಂತ ಈ ರೀತಿಯಾಗಿ ಏನು ಮಾಡಿದ ಅಂತಂದ್ರೆ ಆ ಸಿದ್ಧ ಬಾಲಕನನ್ನು ಬೈಲಿಕ್ಕೆ ಆರಂಭ ಮಾಡುತ್ತಾನೆ. ಮುಂದೆ ಹೇಳ್ತಾನೆ, ಚೂರು ಗಲಿಯುತ್ತ ನಿನ್ನ ಪುಣ್ಯವ ಸೂರ್ಯವಂಡೆಯೋ, ಭಕ್ತಿ ಭಾವ ಚಾರು ಧರ್ಮವ ಮಣ್ಣು ಗುಡಿಸಿ ಬಿಟ್ಟೆಯೋ ಎಲಲು, ಧೀರನಾಗಿಯ ಸಿದ್ಧನಂದರೆ ಸಾರುವೆನು ನಿಜ ಶೈವನಾಗಿರೇ. ಚಾರು ಭಕ್ತಿ ಭಾವ ಶಿವನು ಸೂರ್ಯವಂಡಿಗೆ. ಶೈವನಿನಾದ ಪಕ್ಷದಲ್ಲಿ ನಿನ್ನ 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 ಭಕ್ತಿ ಭಾವಗಳನ್ನೆಲ್ಲ ನೀನು ಏನು ಮಾಡಿದೆ ಅಂತಂದರೆ ಸೂರ್ಯ ಮಾಡಿ ಆ ಭಕ್ತಿ ಭಾವಗಳೆಲ್ಲ ಆಗ ಧರ್ಮವನ್ನು ಮಣ್ಣು ಮೂಡಿಸಿ ಏನು ಮಾಡಿದೆ ಅಂತಂದರೆ ದೇವರ ಕುಂತಿದ್ದೇವೆ ಅಂತ ಹೇಗೆ ಪೂಜಾರಿ ನಿಂದಿಸಿದಾಗ ಧೀರನಾಗಲ್ಪಟ್ಟಂಥ ಸಿದ್ಧ ಆತನ ನಿಂದೆ ಹಾಗೂ ಶಿಸ್ತಿನ ಅರಚಾಟಕ್ಕೆ ಏನು ಮಾಡಲಿಲ್ಲ ಅಂತಂದರೆ ಆತ ಹೆದರಲಾರದೆ ಏನಂತಾನು ಅಂತಂದರೆ ನಾನಿಲ್ಲಿ ನಿಮಗೆ ಸಿದ್ಧ ಮಾಡಿ ತೋರಿಸುವೆ. ಏನೋ ನಾನು ದೇವ ಭಾವದೊಳಗೆ ಏನು ಮಾಡಿದ್ರು ಅಂತಂದರೆ ಕುಂತೇನೋ. ಶೈವ ಯಾರಿಗೆ ಇರಬೇಕು ಅಂತ ಕೇಳಿದರೆ ಯಾರು ಶಿವತತ್ವದಲ್ಲಿ ನಿಷ್ಠೆಯುಳ್ಳವರಿದ್ದಾರೆಯೋ ಅವರಿಗೆ ಶೈವ ಮಾಡಬೇಕು. ಹೊರತಾಗಿ ಬರೀ ಶೈವ ಜಾತಿಯಲ್ಲಿ ಹುಟ್ಟಿದ ಮಾತ್ರದಿಂದ ಅವರು ಶೈವ ಅಲ್ಲ. ಶಿವತತ್ವದಲ್ಲಿ ಏನಾಗಿರಬೇಕು ಅಂದ್ರೆ ನಿಷ್ಠೆ ಉಳ್ಳವರಾಗಿರಬೇಕು. ಅವರು ಶೈವರು. ನಾ ಶಿವತತ್ವದಲ್ಲಿ ನಿಷ್ಠೆ ಉಳ್ಳವರು ಸಿದ್ಧ ಬಾಲಕ ಅವರು ನುಡಿದಾಕ್ಷರದಲ್ಲಿ ಅಂತಾನೆ, ಬಳಿಕ ನನ್ನಯ ಶಿಲೆಯ ಪೂಜೆಯ ಕೊಳಕ ಭಾವವ
ಗಳಿಸಲು ಬಳಲುವುದು ನಿಮ್ಮಂದ ಹೃದಯವ ಸೇರಿಕೊಂಡಿರುವುದು. ಗಳಿದ ನಿರ್ಣಯ ಪುಣ್ಯಮಂ ಫಲಿಸುತ್ತಿರಲಾಸು ಪೂರ್ಣವು ಒಳೆಗೊಬ್ಬಚಿತವೆಯಾಗಿ ಪತ್ತಿತು ನಿಮ್ಮ ಕೊನೆಗೆಂದ. ಬಹಳ ಸುಂದರವಾದ ವಿಚಾರಗಳನ್ನು ಪೂಜಾರಿ ಹೇಳ್ತಾ ಇದ್ದಾನೆ. ನಾ ಯಾಕೆ ನಂದಿ ಮೇಲೆ ಹತ್ತಿ ಕುಂತನು ಅಂತಂದರೆ, ನಾನು ನನ್ನ ಜೀವನದೊಳಗೆ ಗಳಿಸತಕ್ಕಂಥ ಪುಣ್ಯ ಏನಲ್ಲ, ಆ ನಾನು ನನ್ನ ಪುಣ್ಯದ ಬಲದಿಂದ ನಿಮ್ಮ ಹೃದಯದಲ್ಲಿ ನೆಲೆಗೊಂಡಿರತಕ್ಕಂಥ ಒಂದು ಅಂಧತ್ವ ಅಂತ ಏನೈತಲ್ಲ, ಒಂದು ತಪ್ಪು ತಿಳುವಳಿಕೆ ಅಂತ ಏನೈತಲ್ಲ, ಅವಿಚಾರ ಅಜ್ಞಾನ ಅಂತ ಏನದೆಯಲ್ಲ, ಆ ಅಜ್ಞಾನ ಅನ್ನುವಂಥದ್ದನ್ನು ನಾನು ನನ್ನ ಪುಣ್ಯದ ಬಲದಿಂದ ಅದನ್ನು ಸುಟ್ಟು ಹಾಕಿ ಸತ್ಯ ಅನ್ನತಕ್ಕಂಥ ಹೊಳೆವ ಆ ಚೂರ್ಣವನ್ನು ಮಾಡಿ ಅದರಿಂದ ಸಿದ್ಧವಾಗಿರತಕ್ಕಂಥ ಒಂದು ವಸ್ತುವನ್ನು ತಯಾರು ಮಾಡಿ ಏನು ಮಾಡ್ತೀನಿ ಅಂದರೆ, ನೊಸಲಿನ ಮೇಲೆ ವಿಭೂತಿಯಾಗಿ ಶೋಭಿಸುವಂತೆ ನಿಮ್ಮ ಹಣಿಗೆ ಏನು ಮಾಡ್ತೀನಿ ಅಂದರೆ ವಿಭೂತಿಯನ್ನು ಹಚ್ಚುವಂಥ ಆ ಪುಣ್ಯವನ್ನು ನಾವು ಏನು ಮಾಡಕತ್ತಿದ್ರು ಅಂತಂದರೆ ಇಲ್ಲಿ ದಾನ ಇರಾಕತ್ತಿದ್ರು ಅಂತ ಈ ರೀತಿಯಾಗಿ ಮಾತಾಡ್ತಾನೆ. ಈ ಮಾತಿನ ಅರ್ಥ ಪೂಜಾರಿಗೆ ಎಲ್ಲಿ ಆಗಬೇಕು? ಅವನು ನೈವೇದ್ಯ ಪೂಜಾರಿಗೆ ಯಾವಾಗ ಯಾರು ದುಡ್ಡು ಕೊಟ್ಟರು, ಯಾವಾಗ ಯಾರು ನೈವೇದ್ಯ ಕೊಟ್ಟರು ಅಂತ ಅದಕ್ಕಾಗಿ ಪೂಜೆ ಮಾಡೋ ಮನುಷ್ಯ ಅವನು ವೃತ್ತಿ ಮಾಡ್ಕೊಂಡು ವಿಚಾರ ಮಾಡ್ತಾನೆ. ಆಗ ಮತ್ತು ಏನು ಮಾಡ್ತಾನೆ ಅಂದ್ರೆ ಅಲ್ಪನೆ ಛೀ ದೇವರೆಂಬುವ ಕಲ್ಪನೆಯ ನೀಗಿ ಬಸವನ ಬಲ್ಪಿನಿಂದೇರಿದೆಯೋ ಲಜ್ಜಾಹೀನ ಇಳಿಯಲು ಅಲ್ಪನೆಂಬುವನೇರಿದಾತನೋ ಅಲ್ಪನೆಂಬುವನೇರಿಸಿಕೊಂಡವನೋ ಸಲಹೆ ಕಲ್ಪನೆಯಲ್ಲಿ ಮಾಡಿ ಪೇರಣೆ ಮೌನ ವಹಿಸಿದನು. ಪೂಜಾರಿ ಛೀ ಅಲ್ಪ ಕೆಳಗೆ ಅಂತ ಅಂದ್ಬಿಟ್ಟಿಗೆ ಆಗ ಸಿದ್ಧಮಾಲ ಕೇಳ್ತಾನೆ. ಅಲ್ಪ ಅಂತ ಬೇಯಿಲ್ಲ, ಏನು ಬಸವಣ್ಣನ ಮ್ಯಾಗ ಏನು ಕುಂತಾವ ಅಲ್ಪೋ, ಏನು ಏರಿಸಿಕೊಂಡಾವ ಅಲ್ಪೋ, ಎರಡು ತಿಳಿದ ಮಾತಾಡ್ತಾನೆ ಅಂತ ಇದಕ್ಕೇನು ಮಾಡೋದು ಅಂತಂದ್ರೆ ಹೇಳು ಬಂದಾಗ ಇವ ಪೂಜಾರಿ ಏನು ಮಾಡಿದ ಅಂತಂದ್ರೆ ಇವನ ಜೊತೆಗೆ ಎಲ್ಲಿ ಹುಟ್ಟಿದಾಡದು ಅಂತ ಊರೊಳಗೆ ಹೋಗಿ ಏನು ಮಾಡಿದ ಅಂತಂದ್ರೆ ಹಿರಿಯರನ್ನ ಕರ್ಕೊಂಡು ಬಂದ. ಅವನ ಮುಂದೆ 1-9 ಕಲಿತ ಊರಾಗ ಒಂದು ಇರ್ತೈತೆ. ಅದಕ್ಕೆ ಮತ್ತೇನು ಮಾಡಿದ ಅಂದ್ರೆ ಕೂಳಿಸಿ 1-9 ಹೇಳಿ ಅವರು ಸಿಟ್ಟಿಗೆ ಆ ಕಡೆಯಿಂದ ಬಡಿಗೆ ತೊಗೊಂಡು ಬಂದಿರ್ಬೇಕು. ಹಂಗೆ ಅವರು ತಲೆ ಒಳಗೆ ಪೂಜಾರಿ ಹಿರಿಯರಿಗೆ ತುಂಬಿದ. ಹಿರಿಯರು ಮಾಡಿ ಏನು ಮಾಡಿದ್ರು ಅಂತಂದ್ರೆ ಏನು ಮಾಡಿದ್ರು, ಅಲ್ಲಿಂದ ಬಂದು ಹಿಂದಿರುವ ಬಾಗಿಲದ ಮೊಳಗಂ ಅಂದು ತನ್ನಯ ಕರದ ಘಾತವು ಚಂದದಿನ ಕೂಡಲಿಕ್ಕೆ ಯಕಟಕತೆಯನ್ನು ತೊರಗಿದನು. ಅವ್ರು ಬಂದಿರತಕ್ಕಂಥ ವಿಚಾರ ಹಿರಿಯರು ವಿಚಾರ ಮಾಡಬೇಕು. ಅವರು ಏನು ವಿಚಾರ ಮಾಡೋದು, ಏನು ಮಾಡ್ಬೋದು, ಕೈಯಲ್ಲಿ ಬಡಿಗಿತ್ತು, ಬಡಿಗೆ ಹಿಂಗೆ ಬೀಸಿ ಇವನು ಕಡಿಬೇಕು ಒಂದು ಕೊಡೋದು ಅಲ್ಲಿ ಬಾಗಿಲಕ್ಕಿದ್ದು ಮೆಳಿ ಒಂದು ಪೂರ್ತಿ ಕೈಯಾಗಿ ನಾಲ್ಕು ಸಿಕ್ಕೊಂಡು ಮೆಳಿ ಒಂದು ನಟ್ಟು ರಕ್ತ ಬಂದು ಕಣ್ಣಿಗೆ ಮುಚ್ಚಿ ಬಂತು. ಏನು ಕರೆದು ತಗೊಂಡು ಹೋಗ್ರಿ ಅಂತ ಏನು ಮಾಡಿದ್ರೆ ಹಿರಿಯನು ಹೊರಗೆ ತಗೊಂಡು ಹೋದ್ರು. ಬಂದ ಜನ ತಾವು ನೋಡಲಾಸರದಿಂದ ರಹುತವು ಸುರಿಯಲವನಂ ತಂದುಗಾಳಿಗೆ ಹೊರಗೆ ಕೂಡಿಸಿ ಬಳಿಕ ಸಿದ್ಧನಿಗೆ ಹೊರಗೆ ಬಂದು ಏನು ಮಾಡುವಂದ್ರೆ ಕೂಡಿಸಿದ್ರು. ಎಲ್ಲರೂ ಹೋಗಿದ್ರು ನೋಡಿ. ಅದ್ರಾಗ ಕೆಲವು ಮಂದಿ ಏನಿರ್ತೈತಿ ಅಂತಂದ್ರೆ ಕನಿಷ್ಠರು ಇರಾವ್ರ, ಮಧ್ಯಮರು ಇರಾವ್ರ, ಕೆಲವು ಜನ ಉತ್ತಮರು ಇರಾವ್ರ. ಅದ್ರಾಗ ಹಿರಿಯಾಗಿ ಏನು ಮಾಡಿದ ಅಂತಂದ್ರೆ ಇವು ದೇವರ ಮ್ಯಾಲ ಯಾಕೆ ಕುಂತಾನ ನೋಡು ಅಂತ ತಿಳ್ಕೊಂಡು ಸಿದ್ಧನ ಕುರಿತು ಏನು ಮಾಡಿದ ಅಂತಂದ್ರೆ, ಅಪ್ಪ ಈ ದೇವರತಕ್ಕಂಥ ಭೀತಿ ಇಲ್ಲದ ನೀ ಏನು ಮಾಡಿದೆ ಅಂದ್ರೆ ಈ ಬಸವಣ್ಣ ಸಲ ಪುತ್ರನ ಮ್ಯಾಲ ಏನಿ ನೀ ಯಾಕೆ ಕುಂತ್ಕೊಂಡಿದ್ದಪ್ಪ, ಏನು ಕಾರಣದ ಮೇಲೆ ಕುಂತದಿ ಅಂತ ಪ್ರಶ್ನೆ ಮಾಡಿದಾಗ ಆಗ ಇನ್ನೋರು ಮಾಡಕ್ಕಂತಾನು ಬಾಲಕ ಅದನ್ನು ನೀನು ಸರಿಯಾಗಿ ಏನು ಮಾಡುವಂತಂದ್ರೆ ಪ್ರೀತಿಯಿಂದ ನಮಗೇನು ಮಾಡುವಂತ ಹೇಳುವಂಥವನಾಗುವಂತ ಮತ್ತೊಬ್ಬ ಕೇಳಿದ. ಆಗಂತಾರೆ ಅಜ್ಞಾನಿಗಳು, ಪಾಪಿ ಜನರು ಹೀನ ಮನಸ್ಸಿನಿಂದ ಏನು ಮಾಡಿದರು ಅಂದರೆ ಭಕ್ತಿ ಇಲ್ಲದ ಶ್ರದ್ಧೆ ಇಲ್ಲದ ಏನು ಮಾಡ್ತಾರೆ ಅಂತಂದರೆ
ತನ್ನ ತತ್ವವನ್ನು ತಿಳಿಯದೆ ದಂಬಾಚಾರದಿಂದ ನಮಿಸಿ ನಮಿಸಿ ಮೂರ್ತಿಯಲ್ಲಿರ್ತಕ್ಕಂಥ ಒಂದು ದೇವಾಂಶ ಅಂತ ಏನದ ಅದೆಲ್ಲ ಕಳೆದು ಹೋಗ್ಬಿಡ್ತದೆ. ಸತ್ವನೇ ಇಲ್ಲ ಅದರೊಳಗೆ. ತತ್ವ ಎಲ್ಲ ಹೋಗಿ ಏನು ಮಾಡೋದಂತಂದ್ರೆ ಬರೀ ಅದೇನಾಗಿರ್ತದೆ ಸಿಲಿಯಾಗಿ ಉಳಿದ. ಅದಕ್ಕೆ ನಾ ಏನು ಮಾಡೋದನ್ನು ಅಂತಂದರೆ ಈ ಮೂರ್ತಿಯಲ್ಲಿ ಪುಣ್ಯಕಾರಕ ಸತ್ವವನ್ನು ಪರೀಕ್ಷಿಸಲು ನಾ ಏನು ಮಾಡಿದ್ರು ಅಂತಂದ್ರೆ ಇದ್ರ ಮ್ಯಾಗ ಮೇಲೆ ಕುಳಿತಿದ್ದೇನೆ ಅಂತ ಇಷ್ಟವರೆಗೆ ಏನು ಮಾಡಿದ ಅಂತಂದ್ರೆ ಅಭಿಪ್ರಾಯ ಏನು ಅಂತಂದರೆ ಈ ಅಜ್ಞಾನಿ ಜನರು ದೇವಸ್ಥಾನಗಳಿಗೆ ಹೋಗ್ತಾರೆ. ಹೆಂಗೆ ಹೋಗ್ತಾರೋ ಅಂದ್ರೆ ಭಕ್ತಿ ಇಲ್ಲ ಭಾವ ಇಲ್ಲ ಒಂದು ರೀತಿ ಹೋಗಿ ಅದು ಎಲ್ಲೋ ಮನಸ್ಸಿಟ್ಟು ಎಲ್ಲೋ ಲಕ್ಷಿಟ್ಟು ದೇವರು ಹೋಗಿದ್ರು ಅಂತ ತಿಳ್ಕೊಂಡು ಹೋಗಿ ಆ ದೇವರಿಗೆ ಏನು ಮಾಡ್ತಾರೆ ಅಂತಂದರೆ ಹೂವಿಲ್ಲ, ಪತ್ರ ಇಲ್ಲ, ಶಿಷ್ಟಾಚಾರ ಪದ್ಧತಿ ಇಲ್ಲ, ಭಾವ ಇಲ್ಲ. ನಮಿಸಿ ಮಾಡಿ ನಮಸ್ಕಾರ ಮಾಡಿ ಏನಾಗಿದೆ ಅಂದ್ರೆ ಹಿಂದಿನ ಪೂರ್ವಜರು ಮಹಾನ್ ತಪಸ್ಸುಗಳು ಈ ಶರಾಮೂರ್ತಿ ಪುಣ್ಯ ತುಂಬಿದ್ರು. ಆ ಪುಣ್ಯ ಎಲ್ಲ ಏನಾಗಿದೆ ಅಂದ್ರೆ ಈಗ ನಶಿಸಿ ಹೋಗ್ಬಿಟ್ಟೆ ಬಸವಣ್ಣ ಮೂರ್ತಿ ಒಳಗೆ. ಅದಕ್ಕೆ ಅವಾಗ ಏನು ಮಾಡಿದ್ರು ಅಂತಂದರೆ ಬಸವಣ್ಣನ ಮೂರ್ತಿ ಒಳಗೆ ನಾನು ನನ್ನ ಜೀವನದೊಳಗೆ ಮಾಡಿಕೊಟ್ಟಂಥ ತಪೋಶಕ್ತಿ ಪುಣ್ಯವನ್ನು ತುಂಬಬೇಕು ಅಂತ ಅದರೊಳಗೆ ಏನು ಮಾಡಿದ್ರು ಅಂತಂದ್ರೆ ನಾನು ಅದ್ರ ಮ್ಯಾಲ ಕುಂತು ಅಂತ ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಪರಿಸ್ಥಿತಿ ಹೆಂಗಾಗೈತಿ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಸಂಧಾನ ತಂದು ಎಲ್ಲಿ ಬಂದ ಅಂತಂದ್ರೆ ಹಸ್ತಿನಾಪುರಕ್ಕೆ ಬಂದ. ಎಲ್ಲಿಂದ? ದ್ವಾರಕೆಯಿಂದ. ಕೌರವರ ವಂಶ ಉಳಿಲಿ, ಅವರು ಕೌರವರ ಭೂಮಿ ಮೇಲೆ ಬಲಿ ಕುಡಿಲಿ, ಪಾಂಡವರಿಗೆ ಒಂದು ಅರ್ಧ ರಾಜ್ಯವನ್ನು ಕೊಡಲಿ, ಅಷ್ಟು ಕೊಡದ ಹೋದ ಅವ್ರು ಬದುಕಾಕ ಒಂದು 5 ಹಳ್ಳಿಯಾಗ ಕೊಡಲಿ ಅಂತ ಸಂಧಾನಕ್ಕಂತ ಕೃಷ್ಣ ಪರಮಾತ್ಮ ಬಂದರೆ ಅವ ಬರೋ ಸುದ್ದಿ ಕೇಳಿ ದುರ್ಯೋಧನ ಏನು ಮಾಡಿದ ಅಂತಂದರೆ ಕೃಷ್ಣ ಆಕಳಕಾಯಿ ಬಲ್ಲ ಬರವಲ್ಲ, ದೇವಭಾವ ಇಲ್ಲ, ದೇವಭಾವ ಇಲ್ಲ. ಆಕಳ ಕಾಯ್ತಕ್ಕಂಥ ಬಲ್ಲ ಕೃಷ್ಣ ಬರವಲ್ಲನು. ಅವ ಬಂದರೆ ಯಾವ ನಮಸ್ಕಾರ ಮಾಡಬೇಡ, ಅವಾಗ ಯಾರು ಬರ್ರಿ ಅಂತ ಗೌರವ ಕೊಡಬೇಡಿ, ಅವಾಗ ಯಾರು ಮರ್ಯಾದೆ ಮಾಡಬೇಡ್ರಿ ಅಂತ ದುರ್ಯೋಧನ ಹೇಳಿದ. ಮತ್ತು ಪ್ರಜರೆಲ್ಲ ನಾವು ಹೇಳ ಕೇಳಬೇಕು. ಹಂಗೆ ಮಾಡಿದರು. ನಿಶ್ಚಯ ಮಾಡ್ಕೊಂಡು ಇಷ್ಟ ಅವನ ದ್ವಾರಕಾಧೀಶ ಕೃಷ್ಣ ಪರಮಾತ್ಮ ಬಂದು ಇಲ್ಲಿ ಬರಲಿ. ಅವ ಏನು ಅಂತಂದ್ರೆ ಸೀದಾ ಭಕ್ತರಾಗತಕ್ಕಂಥ ವಿದುರ ಮಣಿತಾರೆ. ಕೃಷ್ಣ ಪರಮಾತ್ಮ ವಿದುರ ಮಂತ್ರಿ, ಹಸ್ತಿನಾಪುರದ ಧೃತರಾಷ್ಟ್ರ ರಾಜನ ಮಂತ್ರಿ. ಮಂತ್ರಿನೂ ಹೌದು, ಒಂದು ದೃಷ್ಟಿಯಿಂದ ಅವನ ತಮ್ಮನೂ ಹೌದು. ಯಾರಿಗೆ? ಧೃತರಾಷ್ಟ್ರರಿಗೆ. ಆ ಕಥೆ ಬೇರೆ ಇದ್ದಿರಲಿಲ್ಲ. ಕೃಷ್ಣ ಪರಮಾತ್ಮ ಏನು ಮಾಡಿದ ಅಂತಂದರೆ ವಿದುರನ ಮನೆಗೆ ಬಂದ. ವಿದುರನ ಹೆಂಡತಿ ಸ್ನಾನ ಮಾಡಕತ್ತಿ. ಕೃಷ್ಣ ಪರಮಾತ್ಮ ಹೋಗಿ ಏನು ಮಾಡಿದ ಅಂತಂದರೆ ವಿದುರ ಅಂತೇನು ಹೋಗಿದ ಗೊತ್ತಾತ ತಾಯಿ. ಕೃಷ್ಣ ಪರಮಾತ್ಮನ ಧ್ವನಿಯನ್ನು ತಿಳ್ಕೊಂಡು ಆ ಧ್ವನಿಯನ್ನು ಕೇಳಿ ಕಿವಿಗೆ ಶಬ್ದ ಬಿತ್ತು. ಆ ಶಬ್ದದ ಜೊತೆ ಅದು ಬಂದ್ಬಿಟ್ಲು. ಅದ ದಿಗಂಬರ ನಾ ಸ್ನಾನ ಮಾಡಕತ್ತಿದ್ರು, ನಾ ದಿಗಂಬರದ್ರು ತರ್ಕವರೆಲ್ಲ ಮರ್ತು ಬಿಟ್ಲು. ದೇವರ ಕೃಷ್ಣ ಪರಮಾತ್ಮನ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಏನಾಯ್ತು ಅಂತಂದರೆ ಮೈ ಮರ್ತು ಬಿಟ್ಲು. ಓಡೋಡಿ ಬಂದು ಕೃಷ್ಣನ ನಮಸ್ಕಾರ ಮಾಡಿ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಿ ಪಾನ ಪೂಜೆಯನ್ನು ಮಾಡಿ ಬಾಳೆಯನ್ನು ಸುರುಕು ಕಟ್ಟಬೇಕು. ಕಲ್ಪನಾ ಇಲ್ಲದಕ್ಕಾಗಿ ಒಳಗಿನ ಪಿಂಡ ಕೆಳಗೋಗಿದ್ದಾಳು, ಸಿಪ್ಪಿ ಕೃಷ್ಣನ ಕೈ ಹಾಕೊಂತಾಳು, ಅದನ್ನ ತಿಂದ. ಅವ ಪರವಶನಾದ. ಅದು ಭಕ್ತಿ ಭಾವ ನಿಷ್ಠ ನಿಗ್ರಹಗಾಗಿ ಶಿವನ ಕುಣಿಸುತ್ತು ಭಕ್ತಿ, ಶಿವನ ನುಡಿಸುತ್ತು ಭಕ್ತಿ, ಶಿವನ ಹಾಡಿಸುತ್ತು ಭಕ್ತಿ. ಕರೆಕ್ಟಾಗಿ ಭಕ್ತಿ ಒಳಗೆ ಪರವಶ ಅವನು ಆದ. ಆ ವಿದುರನ ಹೆಂಡತಿ ಪರವಶನಾದನು. ಹಣ್ಣು ಕೊಟ್ಟು ಮುಗಿದಾದ ಮೇಲೆ ಒಂದು ಗ್ಲಾಸ್ ಹಾಲು ಕೊಟ್ಟ. ಹಾಲು ಕೊಟ್ಟು ಹಾಲು ಕುಡಿತಾನ ಪರಮಾತ್ಮ. ಎಷ್ಟು ಕುಡಿದ್ರು ಅದು ನೀರಾದ್ರೆ ಅದನ್ನು ಹಾಲು ಮುಗಿಯುವನು. ಹಾಲು ಮುಗಿಯುವನು ಹಂಗ
ಉದುಕು ಏನು ಮಾಡಿದ ಅಂತಂದರೆ ಆ ಹಾಲು ತಳಗೆ ಬೀಳ್ತಾ ಇದ್ದಾವೆ. ತಳಗೆ ಬಿದ್ದ ಹಾಲ ಕೌರವನ ಅರಮನೆ ಮುಂದೆ ಏನಾಯ್ತು ಅಂದ್ರೆ ಹಾಲಾಗಿ ಹರಿತಿರ್ತಾರೆ. ಯಾವ ಕೃಷ್ಣ ಪರಮಾತ್ಮ ಕೊಟ್ಟ ಹಾಲ, ಆ ಲೋಟದಾಗಿನ ಹಾಲ ಏನಾಯ್ತು ಅಂತಂದರೆ ಆ ದುರ್ಯೋಧನ ಅರಮನೆ ಮುಂದೆ ಹಾಲಾಗಿ ಹರಿತು. ಇದು ಹಾಲಿನ ಹಾಳೆ ಇಲ್ಲಿಂದ ಬಂತು, ಹಾಲಿನ ಬಳಿ ಇಲ್ಲಿಂದ ಬಂತು ಅಂತೇಳಿ ಅವನು ಬೆರಗಾದ. ಎಂದೂ ಕಂಡಿಲ್ಲ. ಇದೇನು ಆಶ್ಚರ್ಯ ಅಂತ ವಿಚಾರ ಮಾಡ್ತಾರೋ. ಕೃಷ್ಣ ವಿದುರನ ಬಂದ ಹಾಲು ಬಿಡಕತ್ತಾರೋ, ಅವು ಹಾಲು ಬಿದ್ದವು. ಬಿದ್ದ ಹಾಲ ಏನಾಗಿತ್ತು ಅಂದ್ರೆ ಹಿಂಗೆ ಕಡಿಯಾಗಿ ಹರಿಯಾಕೈತಿ. ಗೊತ್ತಿರ್ತಾರ ಹಾಡ್ತಾರೆ ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರಲು ಬರಡ ಅಲ್ಲಿನ ಕಣ್ಣು ಹತ್ತರಿ ಎತ್ತ ಕೈಯ. ನಮ್ಮ ಊರ ಮುಂದೆ ಹಾಲು ಹರಿಯಾಕತೈತಿ. ದೊಡ್ಡ ಅರ್ಥವನ್ನು ಹೆಚ್ಚಿಗೆ ನಾವು ಅಂತ ಜನಕಾರ ಬರ್ಕೊಂಡು ಬಂದಂಗೆ ಯಾರೂ ಕೃಷ್ಣ ಪರಮಾತ್ಮನನ್ನು ನಂಬುತ್ತಾರೆಯೋ ಅವ್ರಿಗೇನು ಅಂತಂದರೆ ಒಂದು ಲೋಟ ಹಾಲು ಏನಾಯ್ತು ಅಂತಂದ್ರೆ ಬಳಿಯಾಗಿ ಹರಿಯುವಂಥದ್ದಾಯಿತು. ಇಷ್ಟೆಲ್ಲ ಮುಗಿದ ನಂತರ ವಿದುರ ಬಂದ ಅರಮನೆಯಿಂದ. ವಿದುರು ಬಂದು ನೋಡ್ತಾನು. ವಿದುರು ಬರ್ತಾನು. ಕೃಷ್ಣ ಪರಮಾತ್ಮ ಅಂತರ್ಮುಖನಾಗಿ ಅವನು ಕಲ್ಪನಾತೀತನಾಗಿ ಯಾವ ಕುಂತಾನು. ಬಂದು ಏನು ಮಾಡಿದ ಅಂದ್ರೆ ಬಾಗಿಲು ನಿಂತು ಕರೆದಪಟ್ಟಿಗೆ ಆ ಶಬ್ದ ಬಂದು ಕಿವಿಗೆ ಬಿತ್ತು. ಆಗ ಹತ್ರ ವಿದುರನ ಹೆಂಡತಿಗೆ ಓಡಿ ಹೋಗಿ ಏನು ಮಾಡಲು ಅಂತಂದರೆ ವಸ್ತ್ರ ತಂದ್ಕೊತಾಳು. ಆ ಕತೆ ಮುಂದದ ವಿದುರ ಅಂತಂತ ನಾನು ಕೃಷ್ಣ ಪರಮಾತ್ಮನ ಭಕ್ತ ಅಂತ ತಿಳ್ಕೊಂಡಿದ್ದೆ. ನನಗಿಂತಲೂ ಕೃಷ್ಣ ಪರಮಾತ್ಮನ ಭಕ್ತಿ ಮಾಡೋದ್ರಲ್ಲಿ ನಾನು ಹೆಂಡತಿ ಮುಂದರಲ್ಲೂ ಆಕೆ ಏನು ಮಾಡಿದ್ರು ಪ್ರತ್ಯಕ್ಷ ಆಶ್ರಮ ಮಾಡಿದ ಅಂತ ವಿದುರು ಏನು ಮಾಡ್ಕೊಂಡು ಬಂದು ಸಂತೋಷವನ್ನು ಕೊಡ್ತಾನೆ. ಆ ನಂತರ ಏನಾಯ್ತು ಅಂದರೆ ವಿದುರ ಮತ್ತು ಕೃಷ್ಣ ಪರಮಾತ್ಮ ಕೂಡಿ ಕೌರವ ಸಭೆಗೆ ಬರ್ತಕ್ಕಂಥವ್ರು ಆಗ್ತಾರೋ. ಆ ಮೊದಲು ಯೋಜನೆ ಇತ್ತಲ್ಲ, ಯಾರು ಕರಿಬೇಡ್ರಿ, ಯಾರು ಬಾ ಅನ್ನಬೇಡ್ರಿ ಅಂತ ಹೇಳ್ತಿದ್ರು. ಅದರಂತೆ ಯಾರೂ ಎದ್ದು ಕರೆಯಲಿಲ್ಲ, ಯಾರೂ ಎದ್ದು ನಮಸ್ಕಾರ ಮಾಡಲಿಲ್ಲ. ಇವು ಸಿಂಹಾಸನದಲ್ಲಿ ಕೂತುದಾರ ದುರ್ಯೋಧನ, ಇವು ಎದ್ದು ನಮಸ್ಕಾರ ಮಾಡಲಿಲ್ಲ, ಕರೆಯಲಿಲ್ಲ. ಇವರು ಭಾವೆಲ್ಲ ಗೊತ್ತಾಗ್ತು. ಅವನಿಗೆ ಭಾವೆಲ್ಲ ಗೊತ್ತಾಗ್ತು. ಕೃಷ್ಣ ಪರಮಾತ್ಮ ಮಹಾಶಕ್ತಿವಂತ, ಸರ್ವಜ್ಞ, ಸರ್ವಶಕ್ತಿಯುತ. ಎಲ್ಲಿ ನಿಂತಿದ್ದೋ ಅಲ್ಲಿ ಏನು ಮಾಡಿದ ಅಂದರೆ ಭೂಮಿಯನ್ನು ಒಂದಿಷ್ಟು ತನ್ನ ಅಂಗುಷ್ಟದಿಂದ ಹೀಗೆ ತುಳಿದ. ಭೂಮಿಯನ್ನು ಯಾವಾಗ ತುಳಿದು ಸಿಂಹಾಸನ ಏನಾಯ್ತು ಅಂತಂದ್ರೆ ಹಿಂಗ ಸಿಂಹಾಸನ ಕುಂತಾವಿ ಹೋಗಿ ಎಲ್ಲಿ ಬಿದ್ದ ಅಂದ್ರೆ ಕೃಷ್ಣ ಪರಮಾತ್ಮ ಪಾಲನೆ ಮಾಡತ್ತಂತೆ. ಓಹೋ, ಹಸ್ತಿನಾವತಿಯ ರಾಜರು ದುರ್ಯೋಧನ, ನೀವು ನಮ್ಮ ಕಾಲಿಗೆ ಬೀಳ್ತದೆ, ಹೇಳ್ರಿ ಎಂದು ಪರಮಾತ್ಮ ಹೇಳುವ ಅಭಿಪ್ರಾಯ ಏನು ಅಂತಂದರೆ ಅಹಂಕಾರ ಮನುಷ್ಯನನ್ನು ಎಲ್ಲಿ ಓದಿಬಿಡ್ತಂತ ಹೇಳಕ್ಕೆ ಕೊಡ್ತಲ್ಲ. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಸತ್ವದ ಮದ, ಇನ್ನು ತನಗಾದ ಎದುರಿಲ್ಲ ನಮ್ಮ ಮಗದಿಂದ ಏನಾಗ್ತದೆ ಅನ್ನೋದ್ರ ಮನುಷ್ಯ ನೀರು ಬಂದು ಸೇರಿತು, ನೀಟ ಹಣ ಬಂದು ಸೇರಿತು ಅಂದ್ರೆ ಗುಣ ಬದಲಾಗ್ತಾವ. ಮನುಷ್ಯನು ಮರಿತಾರೆ ಕೆಲವೊಂದು ರೀತಿ ಮಾತುಗಳನ್ನು. ಧನ ಬಂದು ಸೇರಿದಂಗೆ ದನಿ ಬದಲಾಗೈತಂತ. ಹೆಂಗೆ ಬಂದು ಸೇರ್ತಂತೆ. ಹಂಗಂಗೆ ಯಾಕ್ರಿ ಏನ್ರಿ ಅಂತ ಹಚ್ಚಿ ಮಾತಾಡವ, ಯಾಕೋ ಏನೋ ಅಂತ ಹಿಂಗೆ ಮಾತಾಡಕ್ಕೆ ಶುರು ಮಾಡ್ತಾನೆ. ಹೇಳುವ ಅಭಿಪ್ರಾಯ ಏನು ಅಂತಂದರೆ ಅಹಂಕಾರ ಅನ್ನುವಂಥದ್ದು ಮನುಷ್ಯನಲ್ಲೇ ಪ್ರವೇಶ ಮಾಡಿಕೊಂಡ್ರೆ ಇದನ್ನ ಮಾಡ್ತಂತ ಹೇಳಕ್ಕೆ ಬರೋದಿಲ್ಲ. ಕೃಷ್ಣ ಪರಮಾತ್ಮ ಸಾಕ್ಷಾತ್ ಅವತಾರ ಪುರುಷ ಇದ್ದರೂ ದುರ್ಯೋಧನಿಗೆ ಏನಾಗಲಿಲ್ಲ ಅಂದ್ರೆ ಸಾಯು ತನಕ ದೇವರು ಅಂತ ಭಾವನೆ ಬಿಟ್ಟಿಲ್ಲ. ಯಾರಿಗೆ? ಕೃಷ್ಣ ಪರಮಾತ್ಮನಿಗೆ. ಎಲ್ಲಿ ಹೆಂಗ ಒಳ್ಳೆಯದನ್ನು ಮಾಡಕ್ಕೆ ಕೃಷ್ಣ ಪರಮಾತ್ಮ ಬಂದ್ರೆ ಅವಾಗ ಏನು ಮಾಡಬೇಕು ಅಂತ ಹೋಗಿ ತಾಮ ಹಾನಿ ಹೊಂದಿದ್ರು. ಹಂಗೆ ನಿಮ್ಮ ಊರು ಬಸವಣ್ಣನ ಪುಣ್ಯ ನಶಿಸೋಗೈತಿ ಅಂತ ನಾವು ಕುಂತು ನಿಮ್ಗೆ ನಿಮ್ಮ ಊರಿನ ಮಂದಿಗೆ ಒಳ್ಳೇದು ಮಾಡ್ಬೇಕಂತ ಬಂದ್ರೆ ನೀವೇನು ಮಾಡಕತ್ತಿದ್ದೀರಿ ಅಂದ್ರೆ ಹಿಂದೂ ಮುಂದೆ ವಿಚಾರ ಮಾಡಲಾರ್ದ ಏನು ಮಾಡಕತ್ತಿದ್ದೀರಿ ಅಂತಂದ್ರೆ ನನ್ನ ನೀವು ಬೇಕತ್ತಿದ್ದಿರಲಿಲ್ಲ ಅಂತ ತಿಳ್ಕೊಂಡು ಅವರಿಗೆಲ್ಲ ಏನು ಮಾಡಿದ ಅಂತಂದ್ರೆ ವಿಚಾರವನ್ನು ಹೇಳ್ತಕ್ಕಂಥವನಾಗ್ತಾ ಇದ್ದಾನೆ. ಮತ್ತ ಮಾಜನ ಸಿದ್ಧ ನಮ್ಮಿಗೆ ಮುಟ್ಟಿ ಪೂಜಿಸಲೇ ಭೋಜನ
ವಿತ್ತು ಮೂವರಿಗೆಂದು ತೃಪ್ತಿಯಗೊಳಿಸಿ ಸ್ತುತಿಸುತ್ತ ಭಾವ. ಇದೆಲ್ಲ ವಿಚಾರವನ್ನು ಹೇಳಿದಾಗ ಇದು ಸಾಮಾನ್ಯ ಅಲ್ಲಪ್ಪ. ಏನಾಗಿದ್ದಾನು ಅಂತಂದರೆ ನಂದಿನ ಏನಾಗಿದ್ದಾನು ಅಂದರೆ ಈ ಕಂದನ ರೂಪದಿಂದ ಬಂದಾನು ಅಂತ ತಿಳ್ಕೊಂಡು ಇಷ್ಟೆಲ್ಲ ವಿಚಾರ ಮಾಡಿ ಅದರಾಗ ಹೋಗಿ ಕೇಳ್ತಾನು. ಏನು ಕೇಳ್ದ ಅಂತಂದರೆ ಬಳಿಕಮವರುಣ ಗೌರವ ಸಿದ್ಧಂ ಎಳೆಯೊಳೆಯ ಕಾಶ್ಯಾದಿ ಕ್ಷೇತ್ರಗಳಲ್ಲಿ ಮೇಘ ಮಂಗಲ ಶಿಲಾಮೂರ್ತಿಗಳಲ್ಲಿಪ್ಪ ಪಡೆವ ಪೂಜಾ ವೈಭವಂಗಳ ತಿಳಿಯ ಕರ್ತೃವಲ್ಲವಗರು ಫಲಪುಣ್ಯಾದಿತ್ಯ ಭೋಗಗಳೇತ ಕವೆಗಂದ. ಅದರೊಳಗೊಬ್ಬ ಹಿರಿಮನುಷ್ಯ ಕೇಳ್ತಾ ಇದ್ದಾನೆ. ನೋಡ್ರಿ, ಕಾಶಿ ರಾಮೇಶ್ವರ ಉಳ್ವಿ ಗೋಕರ್ಣ ಅಂತ ತಿಳ್ಕೊಂಡು ಅಷ್ಟಾಶಕ್ತಿ ಕ್ಷೇತ್ರ ಅದಾವಲ್ಲ, ಈ ಒಂದೊಂದು ಕ್ಷೇತ್ರಕ್ಕಿಂತ ಒಂದೊಂದು ಕ್ಷೇತ್ರಗಳಿಗೆ ಏನೈತೆ ವೈಭವ ಹೆಚ್ಚೆ. ನೋಡ್ರಿ, ಸಿದ್ಧಾರೂಢರು ಮಠದ ಮುಂದೆ ನೀವು ಸಂಜೆ 6 ಗಂಟೆಗೆ ಹೋಗಿ ನಿಂತು ನೋಡ್ರಿ ಆ ವೈಭವ. ಜಗದ್ಗುರು ಶಿವಾವತಾರಿ ಸಿದ್ಧಾರೂಢರ ವೈಭವ, ಗುರುನಾಥರು ಗತಿ ವೈಭವ, ಪೂಜೆಯ ನಾಮಸ್ಮರಣೆ, ಆ ಜೈಕಾರ, ಇದನ್ನೆಲ್ಲವನ್ನು ನೋಡಿದರೆ ನಾವೇನು ಸ್ವರ್ಗಲೋಕದ ಗರಿಗಳು ಅನ್ನುವಷ್ಟರ ಮಟ್ಟಿಗೆ ವೈಭವ ಎರಡು ಆಗ್ತದೆ. ಇನ್ನು ಕೆಲವೊಂದು ಜಾಗದಾಗ ಏನದಾವು ಅಂತಂದ್ರೆ ಗುಡಿಗಳದಾವು, ಮಠಗಳದಾವ, ವೈಭವನೇ ಇಲ್ಲ, ಅದು ಸರಿಯಾದ ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ. ಹಿಂಗೆ ಯಾಕೆ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಹೇಳ್ತಾನು ಸಿದ್ಧಬಾಲಕ. ಯಾವ ಕ್ಷೇತ್ರದೊಳಗೆ ಸರಿಯಾದ ಪೂಜೆ ಪುರಸ್ಕಾರಗಳು, ಭಗವಂತನ ನಾಮಸ್ಮರಣೆಗಳು, ಯಜ್ಞ ಯಾಗಾದಿಗಳು, ಗುರು ಸ್ತೋತ್ರಾದಿಗಳು, ಅನ್ನದಾನಾದಿಗಳು ನಡೆಯುತ್ತವೆಯೋ ಅಲ್ಲಿ ಏನಾಗೋದಿಲ್ಲ ಅಂದರೆ ಪುಣ್ಯಕ್ಷಯ ಆಗೋದಿಲ್ಲ. ಉತ್ತರೋತ್ತರ ಏನಾಗ್ತಾರೆ, ಪುಣ್ಯ ಅನ್ನುವಂಥದ್ದು ಅಧಿಕವಾಗಿ ಬೆಳೆದು ಮತ್ತಷ್ಟು ಏನಾಗುತ್ತೆ ಅಂದರೆ ವೈಭವ ವರ್ಷದಿಂದ ವರ್ಷಕ್ಕೆ ಮತ್ತೇನಾಗ್ತದೆ ವೈಭವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಈ ಹಳ್ಳಿಗಳಿಗೆ ಏನಾಗ್ತದೆ ಅಂದರೆ ಸರಿಯಾದ ಪೂಜೆ ಇಲ್ಲ, ಸರಿಯಾದ ನಾಮಸ್ಮರಣೆ ಇಲ್ಲ, ಆ ಗುಡಿಯೊಳಗೆ ಏನು ಮಾಡಬೇಕು ಅದನ್ನು ಮಾಡುವಂಗಿಲ್ಲ, ಏನಾದರೂ ಮಾಡ್ಕೊತ ಕುಂದಿರ್ತಾರೆ. ಹೀಗಾಗಿ ಪುಣ್ಯಕ್ಷಯ ಆಗಿ ಅಲ್ಲಿ ವೈಭವಗಳನ್ನುವಂಥವು ಆಗೋದಿಲ್ಲ. ಅದಕ್ಕೆ ದೇವಸ್ಥಾನದಾಗ ಏನು ಮಾಡಬೇಕು ಅಂತಂದರೆ ಎಲ್ಲರೂ ಭಕ್ತಿಯಿಂದ ನಾಮಸ್ಮರಣೆಯನ್ನು ಮಾಡಬೇಕು. ಈಗ ಪಂಚಾಕ್ಷರಿ ಮಹಾಮಂತ್ರವನ್ನು ಶುದ್ಧಾರೂಢ ಮಾಡಿದಾಗ ಪಂಚಾಕ್ಷರಿ ಮಹಾಮಂತ್ರ ಇಟ್ಟಿದ್ದಾರೆ. ಅಂದಿನಿಂದ ಇಂದಿನವರೆಗೆ ವಿಚಾರ ಮಾಡಿ ನೋಡಿದ್ರೆ ಆ ಪುಣ್ಯ ಎಂಥದ್ದು ಸಂಚಯ ಆಗಿರ್ತದೆ ಅಂದ್ರೆ ಹುಬ್ಬಳ್ಳಿ ಮಠದೊಳಗೆ ಅಕ್ಷಯ ಪುಣ್ಯ ಅನ್ನುವಂಥದ್ದು ಸಂಚಯ ಆಗಿದೆ. ಅಕ್ಷಯ ಪುಣ್ಯ ಸಮುದ್ರದೊಳಗಿನ ನೀರು ಯಾರ ಎಷ್ಟ ಹೋದರೂ ಕೂಡ ಮತ್ತೆ ಸಮುದ್ರಕ್ಕೆ ನೀರಿನ ಕೊರತಿಲ್ಲೋ, ಯಾರು ಏನು ಮಾಡ್ತಾರೆ ಮಾಡಿ ಅವರು ಏನು ಮಾಡಿದ್ರು ಸಿದ್ಧಾರೂಢ ಮಠದೊಳಗಿರ್ತಕ್ಕಂಥ ಆ ಪುಣ್ಯ ಏನಾಗೋದಿಲ್ಲ ಅಂತಂದ್ರೆ ಇದೊಂದು ಅಕ್ಷಯ ಆಗೋದಿಲ್ಲ. ಯಾಕೆ? ಎಷ್ಟು ಮಂದಿ ದಾನ ಕೊಡೋರು, ಎಷ್ಟು ಮಂದಿ ಧರ್ಮ ಕೊಡೋರು, ಎಷ್ಟು ಮಂದಿ ನಾಮಸ್ಮರಣೆ ಮಾಡೋರು, ಎಷ್ಟು ಮಂದಿ ಸೇವಾ ಮಾಡೋರು, ಏನು ವೈಭವ ನಡೆದಿರ್ತದಲ್ಲ ಅದರಿಂದ ಪುಣ್ಯ ಏನಾಗ್ತೈತೆ ಅಂದರೆ ಮತ್ತಷ್ಟು ಅಧಿಕ ಆಗಿ ಆ ಕಾಶಿನಾಗಿರಲಿ, ರಾಮೇಶ್ವರಗಿರಲಿ, ಎಲ್ಲ ತೀರ್ಥ ಕ್ಷೇತ್ರಗಳಲ್ಲಿ ಪುಣ್ಯದ ಬಲದಿಂದ ಏನಾಗ್ತದೆ ಅಂತಂದರೆ ಇದೆಲ್ಲ ಆಗ್ತದೆ. ಪುಣ್ಯ ನಶಿಸಿ ಹೋತು ಅಂತಂದರೆ ಆ ಶಿಲಾಮೂರ್ತಿಗಳಿಗೆ ಏನಾಗುವುದಿಲ್ಲ ಅಂತಂದ್ರೆ ಭಕ್ತರು ಬೇಡಿದ ಇಷ್ಟಾರ್ಥವನ್ನು ಕೊಡುವಂಥ ಶಕ್ತಿ ಅವು ಕಳ್ಕೊತಾವೆ. ಯಾವ ಮೂರ್ತಿಗಳು ಶಾಸ್ತ್ರದ ನೇಮ ಏನದ ಅಂದರೆ ಶಿಲೆಯ ಭೈರವನಲ್ಲಿ ಫಲವು ಸಿದ್ಧಿಗಳಾಗಿ ಕಲ್ಲಿನ ಮೂರ್ತಿಯಲ್ಲಿ ಬೇಡಿದ ಭಕ್ತ ಅದು ಸಿದ್ಧಿ ಪಡ್ಕೋತಾನ ಅಂತಂದ್ರೆ ಆ ಶಿಲೆಯಲ್ಲಿ ಏನು ದೇವರಲ್ಲಿ ಶಕ್ತಿ ಐತೆ ಅಂತ ತಿಳ್ಕೋಬೇಕು. ಅಕಸ್ಮಾತ್ ನಮಗೆ ಬೇಡಿದ ಫಲಗಳು ಆಗಲಿಲ್ಲ ಅಂತಂದರೆ ಪುಣ್ಯ ಎಲ್ಲ ನಶಿಸಿ ಹೋಗೈತಿ ಅಂತ ಹಿಂಗೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವೊಂದು ನೋಡಿನಿ, ಬಸವಣ್ಣನ ಮೂರ್ತಿರ್ತಕ್ಕಂಥ ಪುಣ್ಯ ಎಲ್ಲ ನಶಿಸಿ ಹೋಗಿತ್ತು. ಅವಾಗ ಪುಣ್ಯ ತುಂಬಾಕೆ ಏನು ಮಾಡಿದರು ಅಂತಂದರೆ ಈ ಮೂರ್ತಿ ಮೇಲೆ ಕುಂತು ಪುಣ್ಯ ತುಂಬಿದನು ಅಂತಂದಾಗ ಎಲ್ಲರಿಗೂ ಸಂತೋಷ ಆಗಿ ಸಿದ್ಧರನ್ನು ಏನು ಮಾಡಿದರು ಅಂದರೆ ಸಾಮಾನ್ಯ ಅಲ್ಲ. ಇವು ಏನದನು ಅಂದ್ರೆ ಆ ನಂದಿನ ಏನಾಗಿದ್ದಾನೋ ಅಂದರೆ ಕಂದನ ರೂಪದಿಂದ ನಮ್ಮ ಊರಿಗೆ ಬಂದನು ಅಂತ ತಿಳ್ಕೊಂಡು ಪುಣ್ಯದ ಮಹತ್ವ ಕೇಳ್ತಾರೆ. ಅವರು ಪುಣ್ಯದಿಂದ ಏನೇನಾಗ್ತದೆ, ಪುಣ್ಯವನ್ನು ಮಾಡುವುದರಿಂದ ಏನೇನಾಗ್ತದೆ ಅಂತ ಆ ಜನರು ನಳದುರ್ಗದ ಜನರು ಕೇಳಿದಾಗ ಆ ಪುಣ್ಯದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದರೆ
ಪುಣ್ಯದಿಂದಂ ಧನಿಕನಪ್ಪನು, ಪುಣ್ಯದಿಂದಂ ರಾಜನಪ್ಪನು, ಪುಣ್ಯದಿಂದಂ ತಾವು ದೇವರ ಗಂಧವೆಂಬವರು, ಪುಣ್ಯದಿಂದ ಮಜಾನು ಪಿತೃಗಳು, ಪುಣ್ಯದಿಂದಂ ಕರ್ಮ ದೇವತೆ, ಪುಣ್ಯದಿಂದಂ ಮುಖ್ಯ ದೇವತೆ ದೇವಗುರುವರನು. ಪುಣ್ಯದಿಂದಂ ಧನಿಕನಪ್ಪನು. ನೀ ಶ್ರೀಮಂತ ಆಗಬೇಕು ಅಂತಿದ್ದಿ ಅಂದ್ರೆ ಮತ್ತೇನು ಮಾಡಕ್ಕೆ ಹೋಗಬೇಡ, ಶಕ್ತ್ಯಾನುಸಾರ ಪುಣ್ಯ ಮಾಡ. ನಿನ್ನ ಶಕ್ತ್ಯಾನುಸಾರ ನೀ ಮತ್ತೊಂದೇನು ಮಾಡಕ್ಕೆ ಹೋಗಬೇಡ. ನಿನ್ನ ಶಕ್ತ್ಯಾನುಸಾರ ಏನು ಮಾಡುವ ಅಂದ್ರೆ ನೀ ಪುಣ್ಯವನ್ನು ಮಾಡು, ಪುಣ್ಯ ಕರ್ಮಗಳನ್ನು ಮಾಡು. ಆ ಪುಣ್ಯ ಯಾವುದರಿಂದ ಹುಟ್ಟುತ್ತದ ಅಂತ ಕೇಳಿದ್ರೆ ಮಹಾತ್ಮರು ಬರೀತಾರೆ, ಪುಣ್ಯದ ಉತ್ಪತ್ತಿ ನಮ್ಮ ಅಂತಃಕರಣದಲ್ಲಿ ಪುಣ್ಯದ ಉತ್ಪತ್ತಿನೂ ಹುಟ್ಟುತ್ತದೆ, ಪಾಪದ ಉತ್ಪತ್ತಿನೂ ಹುಟ್ಟುತ್ತದೆ. ಈ ದೇಹ ವಾಣಿ ಮನಗಳಿಂದ, ದೇಹದಿಂದ ಸತ್ಕರ್ಮಗಳನ್ನು, ವಾಣಿಯಿಂದ ಭಗವದ್ ಭಕ್ತಿಯನ್ನು, ಭಗವಂತನ ನಾಮಸ್ಮರಣೆಯಿಂದ, ಒಳ್ಳೆಯ ಮಾತುಗಳನ್ನು, ಮನಸ್ಸಿನಿಂದ ಒಳ್ಳೆಯ ಚಿಂತನವನ್ನು ಮಾಡಿದೆ ಅಂತಂದರೆ ಇದರಿಂದ ಪುಣ್ಯ ಹುಟ್ಟುತ್ತದೆ. ಇನ್ನು ಪುಣ್ಯ ಹುಟ್ಟುವುದು ಯಾವ್ಯಾವುದರಿಂದ ಅಂತ ಕೇಳಿದ್ರೆ ಭಾಗವತದಲ್ಲಿ ಬಹಳ ಸುಂದರವಾಗಿ ಒಂದು ಮಾತು ಬರುತ್ತಾರೆ. ತಟಾಕಂ ಬ್ರಹ್ಮಸ್ಥಾಪ್ಯಂ ಧನ ನಿಕ್ಷೇಪಂ ಹರಿಮಂದಿರೇ ಆರಾಮಃ ಕೃತಿ. ಆನಂತರ ಛತ್ರಂ ಸಪ್ತ ಸಂತಾನಿ ಸಂಪ್ನಿಕಾ ಅಂತ ಶ್ರೀಮದ್ ಭಾಗವತದಲ್ಲಿ ಬಹಳ ಸುಂದರವಾಗಿ ಈ ವಿಚಾರವನ್ನು ಒಂದು ಶ್ಲೋಕದಲ್ಲಿ ಕೊಡ್ತಾರೋ. ಏನು ಅಂತಂದರೆ ಪುಣ್ಯದ ಉತ್ಪತ್ತಿ ಆಗಬೇಕಾಗಿತ್ತು ಅಂತಂದ್ರೆ ಏನು ಮಾಡೋದು ಅಂದ್ರೆ ನೀರಡಿಸಿದವರಿಗೆ ನೀರು ಕೊಡು. ತಟಾಕಂ ಕೆರೆ ಕಟ್ಟಿಸು, ಶಕ್ತಿ ಇದ್ರೆ ಬಾವಿ ತೋರಿಸು, ಅಷ್ಟು ಬಲ ಇತ್ತು ಅನ್ನೋದು. ಅಷ್ಟು ಬಲ ಇರಲಿಲ್ಲ ಅಂದ್ರೆ ಏನು ಮಾಡುವಂತಂದ್ರೆ ಮನೆ ಮುಂದೆ ಒಂದು ಹರಿವಿ ಇಟ್ಟು, ಆ ಹರಿವ್ಯಾಗ ಒಂದು ಕೆಳಗೆ ಕೂಡ ನೀರು ಹರಿಸಿ ಒಂದು ಸೆರಿಗೆ ಇಟ್ಟು ಬಿಡಲಿ, ನೀರಷ್ಟವರು ನೀರು ಕುಡಿದು ಹೋಗ್ತಾರೆ. ಇದೊಂದು ಪುಣ್ಯ ಕಾರ್ಯನೇ. ನಮ್ಮ ಶಕ್ತಿ ಅನುಸಾರ ನಾವು ಮಾಡಬೇಕಾಗಿದೆ. ಈಗ ಹಿಡ್ಕಲ್ ಡ್ಯಾಮ್ ಕಟ್ಟಿದ್ರಪ್ಪ, ಅದು ಹರಿದು ಹೋಗತಕ್ಕಂಥ ನೀರನ್ನು ತಡೆದು ಹಿಡ್ಕಲ್ ಡ್ಯಾಮ್ ಕಟ್ಟಿದ್ರು. ಆ ಹಿಡ್ಕಲ್ ಡ್ಯಾಮದಿಂದ ಏನಾಯ್ತು ಅಂದ್ರೆ ಬಲದಂಡೆ ಕಾಲುವೆ, ಎಡದಂಡೆ ಕಾಲುವೆ ಅಂತ ಎರಡು ಕಾಲುಗಳಾಗಿ ಸಾವಿರಾರು ಎಕರೆ ಏನು ಮಾಡಿದ್ರು ಅಂದರೆ ನೀರು ಹಾಕಿತ್ತು. ರೈತರಿಗೆ ಉತ್ತಮ ಫಲ ಬರಾಕಿತ್ತು. ಇದು ಅನುಕೂಲ ಆಗಲಿಲ್ಲ. ಹೆಂಗೋ ಹಂಗೇನು ಮಾಡುವ ಅಂದ್ರೆ ನಿನ್ನ ಶಕ್ತಿ ಇತ್ತು ಅಂದ್ರೆ ನೀನು ಏನು ಮಾಡುವ ಅಂದ್ರೆ ಒಂದು ಕೆರೆಯಾರ ಕಟ್ಟಿಸು, ಒಂದು ಬಾವಿಯಾರ ತೋಡು, ನೀರಾರ ಕೊಡು, ಒಂದು ಅರವಟ್ಟಿಗೆಯಾರ ಇಡು. ಇದನ್ನು ಮಾಡಿದೆ ಅಂದರೆ ಇದರಿಂದ ಏನಾಗ್ತದೆ ಅಂತಂದ್ರೆ ಪುಣ್ಯದ ಉತ್ಪತ್ತಿ ಆಗ್ತದೆ. ಇದು ಒಂದನೇದು. ಎರಡನೇದ್ದು ಏನು ಅಂದ್ರೆ ಬ್ರಹ್ಮಸ್ಥಾಪ್ಯಂ. ಬ್ರಹ್ಮಸ್ಥಾಪ್ಯ ಬ್ರಹ್ಮಜ್ಞಾನಿಗಳಿಗೆ ಇರುವುದಕ್ಕೋಸ್ಕರವಾಗಿ ಏನು ಮಾಡುವುದು, ಒಂದು ಆಶ್ರಮವನ್ನು ಮಾಡು, ಒಂದು ಮಠ ಕಟ್ಟು. ಅದರಿಂದ ಏನಾಗ್ತದೆ, ಬ್ರಹ್ಮಜ್ಞಾನಿಗಳು ವಾಸ ಮಾಡ್ತಾರೆ, ಯಥೋಪದೇಶವನ್ನು ಹೇಳ್ತಾ ಇದ್ದಾರೆ. ಅದರಿಂದ 4 ಮಂದಿ ಕೇಳ್ತಾರೆ, ಒಳ್ಳೆಯದಾಗ್ತದೆ. ಅದರಿಂದಲೂ ಏನಾಗ್ತದೆ ಅಂದರೆ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಹಿಂದಿನ ಹಿರಿಯರು ಒಂದಿಗೆ ಮಠ ಕಟ್ಟಿರಲಿ, ಹಿಂದಿನ ಹಿರಿಯರು ಮಠ ಕಟ್ಟಲು ಅಂತ ತಿಳ್ಕೊಂಡು ಈಗ ಮಠದೊಳಗೆ ಪುರಾಣ ಪುಣ್ಯಕಥೆ ಹೇಳೋದಕ್ಕೆ ನಡೆದದ, ಅನ್ನದಾನ ನಡೆದದ. ಇದೆಲ್ಲ ಪುಣ್ಯನ. ಹಿಂದೆ ಪುಣ್ಯ ಉತ್ತರೋತ್ತರ ಏನಾಗ್ತೈತೆ ಅಂದ್ರೆ ಬೆಳ್ಕೊಂತ ಹೋಗ್ತದೆ. ಮಠ ಸ್ಥಾಪ್ಯಂ, ಒಂದು ಮಠ. ಅದ್ರ ಮುಂದೊಂದು ಬರೆದ್ರು ಆ ಮಠ ಉತ್ತರೋತ್ತರ ನಡ್ಕೊಂಡು ಹೋಗಬೇಕಾಗಿತ್ತು ಅಂತಂದ್ರೆ ಏನು ಮಾಡುವಂತಂದ್ರೆ ಧನ ನಿಕ್ಷೇಪಂ. ಒಂದಿಷ್ಟೇನು ಮಾಡುವ ಅಂದ್ರೆ ಫಿಕ್ಸ್ಡ್ ಡಿಪಾಸಿಟ್ ಮಾಡಿ ಅದ್ರ ಖರ್ಚಿನೊಳಗೆ ಏನಾಗಿರ್ಬೇಕು ಅಂದ್ರೆ ಮಠ ನಡ್ಕೊಂಡು ಹೋಗಿರ್ಬೇಕು. ಹಾಗೇನು ಮಾಡುವಂತಂದ್ರೆ ಮನುಷ್ಯನ ಮೇಲೆ ತಗೊಂಡು ಒಂದಿಷ್ಟೇನು ಮಾಡುವ ಅಂದ್ರೆ ದೊಡ್ಡ ಮನಸ್ಸು ಮಾಡಿ ಒಂದು 50,000 1 ಲಕ್ಷ ಎಷ್ಟು ನಡೆದ ಸಾಧ್ಯತೆ ಅಷ್ಟೇನು ಮಾಡುವ ಅಂದ್ರೆ ಫಿಕ್ಸ್ಡ್ ಡಿಪಾಸಿಟ್ ಮಾಡುವ. ಇದಕ್ಕೆ ಧನ ನಿಕ್ಷೇಪ ಅಂತ ಮೊದಲಿಂದಲೇ ಶಾಸ್ತ್ರದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಒಂದಿಷ್ಟು ಹಣ ಸಂಗ್ರಹ ಮಾಡಿ ಫಿಕ್ಸ್ ಮಾಡಿ. ಅದರ ಮುಂದಿನ ಯಾವುದು ಅಂತಂದರೆ 4ನೇದ್ದು ಹರಿಮಂದಿರೇ. ದೇವಸ್ಥಾನಗಳು ಶಿಥಿಲಾಗಿದ್ದು ಅಂತಂದರೆ ಅವುಗಳ ಜೀರ್ಣೋದ್ಧಾರವನ್ನು ಮಾಡಿ, ಅದು
ಹಿಂದಿನ ಎಲ್ಲರೂ ಯಾವುದೋ ಕಾಲಕ್ಕೆ ದೇವಸ್ಥಾನಗಳನ್ನ ಕಟ್ಟಿ ಹೋಗಿದ್ದಾರೆ. ಈಗ ಅವು ಶಿಥಿಲಾವಸ್ಥೆಗೆ ಬಂದಾವ. ಅವ ನೋಡಿ ಹಂಗೆ ಕೊಡಬೇಡ. ಅವನಷ್ಟೇನು ಮಾಡುವಂದ್ರೆ 10-20 ಮಂದಿ ಕುಡ್ಕೊಂಡು ಗಳೆಯಾಗಿ ದೇವಸ್ಥಾನ ಶಿಥಿಲಾಗಿಪ್ಪ ಇದನ್ನು ಕಟ್ಟಲು ಅಂತ ತಿಳ್ಕೊಂಡು ಅದೊಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ. ಇದನ್ನು ಇನ್ನು 5ನೇದ್ದು ಯಾವುದು ಅಂತಂದ್ರೆ ಆರಾಮ. ನಾವು ಆರಾಮಾಗಿ ಬದುಕಬೇಕಾಗಿತ್ತು ಅಂದರೆ ಒಂದಿಷ್ಟು ಗಿಡಮರಗಳನ್ನ ಹಚ್ಚು. ಆರಾಮ ಬರೀತಾರೆ. ಒಂದಿಷ್ಟು ವೃಕ್ಷಗಳನ್ನು ಗಿಡಮರಗಳನ್ನು ಹಚ್ಚಿ ಬೆಳೆಸು. ಅದರಿಂದ ಏನಾಗುತ್ತೆ ಅಂದ್ರೆ ಅಶುದ್ಧ ವಾಯುವನ್ನು ನಾವು ತಗೊಂಡು ಶುದ್ಧ ವಾಯುವನ್ನು ಗಿಡಮರಗಳು ನಮಗೆ ಕೊಡ್ತಾವು. ಇತ್ತು ಗಿಡ ಕಡಿಬೇಡ. ನಿನ್ನ ಜೀವನದೊಳಗೆ ಏನು ಮಾಡು ಅಂತಂದರೆ, ಒಂದು ಗಿಡ ಹಚ್ಚಿ ನೀ ಬೆಳೆಸಿದಿ ಅಂತಂದರೆ 10 ಮಕ್ಕಳಿಗೆ ಜನ್ಮವನ್ನು ಕೊಟ್ಟರೆ ಎಷ್ಟು ಪುಣ್ಯ ಬರ್ತೈತೋ ಅಷ್ಟು ಪುಣ್ಯ. ಒಂದು ಗಿಡ ಹಚ್ಚಿ ನಿನ್ನ ಜೀವನದೊಳಗೆ ಬೆಳೆಸಿ ನೆರಳಾಗುವಂಗೆ ಹೂ ಹಣ್ಣಾಗುವಂಗೆ ಅದನ್ನು ಬೆಳೆಸಿದಿ ಅಂತಂದರೆ ಅಷ್ಟು ಪುಣ್ಯ ಬರ್ತದೆ. ಅದನ್ನು ಮಾಡಿ ಆರಾಮ ಗಿಡಗಳನ್ನು ಹಚ್ಚಿ. ಅದ್ರ ಮುಂದೆ ಇನ್ನೊಂದು ಮಾತು ಬರೀತಾರೆ, ಕೃತಿ. ಅದ್ಯಾವುದು ಅಂತಂದರೆ, ಕೃತಿ ಅಂದರೆ ಹಿಂದೆ ಮಹಾತ್ಮರು ಅನೇಕ ಗ್ರಂಥಗಳನ್ನು ಬರೆದ ಭೂಮಿ ಮೇಲೆ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಹೋಗಿದ್ದಾರೆ. ಈಗ ಗ್ರಂಥಗಳು ತೀರಿದವಪ್ಪ. ಸಿದ್ಧಾರ್ಥ ಚರಿತ್ರೆ ಅಂತ ನಿರ್ಗುಣ ಶಾಸ್ತ್ರಗಳಂತವು ಅನೇಕ ಗ್ರಂಥಗಳನ್ನು, ರಾಮಾಯಣ, ಮಹಾಭಾರತ, ಭಗವದ್ಗೀತಾದಿ ಗ್ರಂಥಗಳನ್ನು ಏನು ಮಾಡಿದರು ಅಂತಂದರೆ ಅನೇಕ ಮಂದಿ ಮಹಾತ್ಮರು ಬರೆದು ಹೋಗಿದ್ದಾರೆ. ಇತ್ತಿನವರಿಗೆ ಓದಾಟವೇನಿಲ್ಲ ಅಂದ್ರೆ ಲಭ್ಯಿಲ್ಲ. ಅದಕ್ಕೆ ನೀನು ಅಷ್ಟೇನು ಮಾಡುವ ಅಂದ್ರೆ ಆ ಗ್ರಂಥ ಮುದ್ರಣಕ್ಕೆ ಏನು ಮಾಡುವ ಅಂತಂದರೆ ಒಂದಿಷ್ಟು ನೀವೇನು ಮಾಡುವ ಅಂದರೆ ಹಣವನ್ನು ಏನು ಮಾಡೋದು ಕೊಟ್ಟು ಆ ಗ್ರಂಥಗಳ ಮುದ್ರಣವನ್ನು ಮಾಡಿಸು. ಗೋರಖ್ಪುರದಲ್ಲಿ ಒಬ್ಬ ದಾನಿ ತನ್ನ ಆಸ್ತಿಯನ್ನು ಏನು ಮಾಡಿದ ಅಂತಂದ್ರೆ 4 ಪಾಲು ಮಾಡಿದ್ದಾನೆ. ತನ್ನ ಆಸ್ತಿ 4 ಪಾಲು ಮಾಡಿ ಏನು ಮಾಡಿದ ಅಂತಂದರೆ, ಒಂದು ಪಾಲ ತನಗ ತನ್ನ ಹೆಂಡತಿಗೆ ಕೂಡಿ ಒಂದು ಪಾಲ, ಒಂದು ಪಾಲ ಗಂಡು ಮಕ್ಕಳಿಗೆ ಒಂದು ಪಾಲ, ಇನ್ನೊಂದು ಪಾಲ ಹೆಣ್ಣು ಮಕ್ಕಳಿಗೆ, 3 ಪಾಲ ಆಗೋದು. ಒಂದು ಪಾಲ ಏನು ಮಾಡಿದ ಅಂದರೆ ಗ್ರಂಥ ಮುದ್ರಣ ಕೊಟ್ಟು ಗೋರಖ್ಪುರ ಗ್ರಂಥ ಮುದ್ರಣ. ಈಗ ಗೋರಖ್ಪುರ ಗ್ರಂಥವನ್ನು ನೀವು ಬಹಳ ಕಿಮ್ಮತ್ತಿನ ಗ್ರಂಥಕ್ಕರೆ ಕಡಿಮೆ ಬೆಲೆ ಇಟ್ಟು ಏನು ಮಾಡ್ತಾರೋ ಅಂತಂದ್ರೆ ಅವರು ಸುಮಾರು ₹1 ಬೆಲೆ ಮಾಡತಕ್ಕಂಥ ಗ್ರಂಥ ಇತ್ತು ಅಂದರೆ ಬರೀ 4 ತಗೋತಾರೆ. ಯಾಕೆ ಹಂಗಂದ್ರೆ ನೀವು ಪೂಜೆ ಬರೋದು ಅಂತಂದು 4 ರೂಪಾಯಿ ಇಷ್ಟಾರ ಕೊಡಲಿ ಅಂತ ಅಷ್ಟು ಬೆಲೆ ಇಟ್ಟು ಕೊಡ್ತಾರೆ. ಈ ಮುದ್ರಣಕ್ಕೆ ಎಷ್ಟು ಅವನ ಆಸ್ತಿ, ಆಗಿನ ಕಾಲಕ್ಕೆ ಅವನ ಆಸ್ತಿಯೆಲ್ಲ ಮಾರಿ ಅದಕ್ಕೆ ದುಡ್ಡು ಕೊಟ್ಟದ್ದು ಎಷ್ಟು ಅಂದರೆ ₹1 ಕೋಟಿ ಏನು ಮಾಡಿದ ಅಂತಂದ್ರೆ ಗೋರಖ್ಪುರದ ಮುದ್ರಣ ಇಲಾಖೆ ಕೊಟ್ಟಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಇನ್ನೂ ತನಕ ಅವನ ಹೆಸರು ನೋಡೋದಾದ. ಅದಕ್ಕೆ ಗ್ರಂಥ ಪ್ರಿಂಟ್ ಮಾಡೋದಕ್ಕೆ ಏನು ಮಾಡೋದು ಅಂತಂದರೆ ಇಷ್ಟು ಕೊಡು. ಇದು 7ನೇದು ಯಾವುದು ಅಂತಂದರೆ ಸತ್ರಾಣಿ ಅನ್ನದಾನ. ಅದು ಪಣಿದಾರ. ಏನು ಪ್ರತಿನಿತ್ಯ ಅನ್ನದಾನ ಇರೋದಿಲ್ಲ, ಇದೇನು ಸಾಮಾನ್ಯ ಅಲ್ಲ. ನಮ್ಮ ಮೊನ್ನೆ ಒಂದು ಮಾತು ಹೇಳಿದ್ರೆ ನಿಮಗೆ, ಇಕ್ಕಿದಾತನು ನಕ್ಕು ಸ್ವರ್ಗಕ್ಕೆ ಹೋದ, ಇಕ್ಕದಾತನು ಹೋದ ನರಕಕ್ಕೆ. ಆದ ಕಾರಣ ಸತ್ಪಾತ್ರದೋಳು ಇಕ್ಕಲೇಬೇಕು ಸರ್ವಜ್ಞ ಅಂತ. ಪುಣ್ಯದ ಉತ್ಪತ್ತಿಗೆ ಏನದಾವ ಅಂತಂದರೆ ಇವುಗಳದಾವು ಸಪ್ತ ಸಂತಾನಿ ಅಂತ ಕರೆದರು. ಇವು 7 ಮಂದಿ ಮಕ್ಕಳು ಅಂತೀವಿ. ಯಾರಿಗೆ ಪುಣ್ಯ ಮಾಡ್ತಕ್ಕಂಥವ್ರಿಗೆ 7 ಮಂದಿ ಮಕ್ಕಳು ಅಂತೀವ. 7 ಮಂದಿ ಮಕ್ಕಳ ಪೈಕಿ ಈ 7 ಮಂದಿ ಮಕ್ಕಳಿಗೆ ನಿನಗೆ ಜನ್ಮ ಕೊಡೋದಾಗಲಿಲ್ಲ ಕಡೆ 7 ಮಂದಿ ಪೈಕಿ ಒಬ್ಬ ಮಗನಿಗೆ ಏನು ಮಾಡುವಂತಂದರೆ ನೀ ಜನ್ಮವನ್ನು ಕಟ್ಟಿ ಅಂತಂದರೆ ನಿನ್ನ ಜೀವನದೊಳಗೆ ಏನಾಗ್ತದೆ, ಪುಣ್ಯ ಉತ್ತರೋತ್ತರ ನಿನ್ನ ರಕ್ಷಣೆ ಮಾಡಿಕೊಳ್ತಾ ಹೋಗುತ್ತದೆ. ಹುಟ್ಟಿದ ಮಕ್ಕಳು ನಿನ್ನ ವ್ಯಾಪಾರ ಮಾಡ್ತಾವೋ ಅಥವಾ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಹುಟ್ಟಿದ ಮಕ್ಕಳು ನಾನು ನೋಡ್ತಾರೋ ನಾನು ವ್ಯಾಪಾರ ಮಾಡ್ತಾರೋ ಗ್ಯಾರಂಟಿ ಇಲ್ಲ. ಈ ಪುಣ್ಯ ರೂಪ ಸಂತಾನಕ್ಕೆ ನೀ ಜನ್ಮ ಪಟ್ಟಿ ಅಂತಂದರೆ ಈ ಪುಣ್ಯ ಏನು ಮಾಡ್ತದೆ ಅಂತಂದ್ರೆ ನಿನ್ನ ಇಹಲೋಕದಲ್ಲಿ ಪರಲೋಕದಲ್ಲಿ ನಿನ್ನ ರಕ್ಷಣಾ ಮಾಡುವುದರ ಜೊತೆ ನಿನ್ನ ಕೀರ್ತಿ ಅನ್ನುವಂಥದ್ದು ಉಳಿತದಪ್ಪ. ಅದಕ್ಕೆ ಪುಣ್ಯದಿಂದ ಏನೇನಾಗ್ತದೆ ಅಂತ ಕೇಳಿದ್ರೆ ಹೇಳ್ತಾನೆ ಸಿದ್ಧ ಬಾಲಕ, ಪುಣ್ಯದಿಂದ ಧನಿಕನಪ್ಪನು. ಗೋಕಾಕ್ ತಾಲೂಕು ಮಲ್ಲಾಪುರದಾಗ ಬನ್ನೂರೀಶ್ವರಪ್ಪ ಅಂತ ಒಬ್ಬ ಸಿದ್ಧಾರೂಢ ಭಕ್ತ. ಬನ್ನೂರೀಶ್ವರಪ್ಪ ಅಂತೇಳಿ ಸಿದ್ಧಾರೂಢ ಪರಮ ಭಕ್ತ. ಆದರೂ ಸಾಕಷ್ಟು ಬಡತಾನ. ನಾವು ನೋಡಿದ್ದು, ನಾವು ಕಂಡದ್ದು. ನಾವು ಸ್ಕೂಲಿಗೆ ಹೋಗುವಾಗ ಸಣ್ಣ ಚಿಕ್ಕ ಅಂಗಡಿ,
ಶ್ರೀಮಂತರ ಅಂಗಡಿಯಾಗ ಸಾಮಾನು ತಂದು ಸಂತಿ ಒಳಗಿಟ್ಟು ಮಾರಿ ಸಂಜೆಗೆ ಅವ್ರ ರೊಕ್ಕ ಅವ್ರಿಗೆ ಕೊಟ್ಟು ಉಳಿದ ಲಾಭಗಳನ್ನು ತನ್ನ ಜೀವನ ನಡೆಸ್ತಿದ್ದ. ಆದರೆ ಪ್ರತಿನಿತ್ಯ ಸಾಯಂಕಾಲ ಮಾತ್ರ ಮನೆಗೆ ಬಂದರು ಅಂತಂದ್ರೆ ಎಲ್ಲರೂ ಕೈಕಾಲ ಮಂದಿ ತುಕ್ಕೊಂಡು ಅಥವಾ ಸ್ನಾನ ಮಾಡಿ ವಿಭೂತಿ ಹಚ್ಚಿಕೊಂಡು ಬಂದು ಕುಂತು ಏನು ಮಾಡ್ತಿದ್ರು ಅಂತಂದರೆ ಎಲ್ಲರೂ ಕೂಡಿ ಕುಂತು ಮೊದಲಿಗೆ 10 ನಿಮಿಷ ಓಂ ನಮಃ ಶಿವಾಯ ನಾಮಸ್ಮರಣೆ ಮಾಡೋದು. ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಮನೆ ಒಳಗೆ 10 ನಿಮಿಷ ಓಂ ನಮಃ ಶಿವಾಯ ನಾಮಸ್ಮರಣೆ ಮಾಡೋದು. ಹರನಾಮ ದಿವಸ ಬಲ್ಲವರ ಏನು 108 ಸ್ತೋತ್ರ ಹೇಳೋದು, ಪರಮೇಶ್ವರಿ ನಾಮಾವಳಿ ಹೇಳೋದು. ಇದಾದ ನಂತರ ಸ್ವಾಮಿ ಸದ್ಗುರು ಸಿದ್ಧ ಬ್ರಹ್ಮಚರಿತ ಆನಂದ ಪೂರ್ಣಾತ್ಮನಿ ಸ್ತೋತ್ರ ಹೇಳೋದು. ಇದಾದ ನಂತರ ಒಂದು ಅಧ್ಯಾಯ ಸಿದ್ಧಾರ್ಥ ಚರಿತ್ರೆ ಓದೋದು. ಇದು ಮುಗಿದ ನಂತರ ಒಂದು ಸಿದ್ಧಾರೂಢ ಮಂಗಲ, ಒಂದು ದೇವಿ ಮಂಗಲ ಎರಡಂದು ಎಲ್ಲರೂ ಜಯ ಜಯಕಾರ ಹಾಕಿ ಎಲ್ಲರೂ ಇದ್ದದ್ದು ಪ್ರಸಾರವಾಣಿ ಮಾಡ್ತೀವಿ. ಪ್ರತಿನಿತ್ಯ ಮಾಡ್ತಿದ್ದ. ಇಷ್ಟವನ್ನು ಬೆಳಿಬೋದು. ನಾವು ಸಣ್ಣವರ ನಾವು ಬದರಿ ಚಟ ಕೇಳಬೇಕು, ನಾವು ಅಲ್ಲಿ ಹೋಗ್ತಿದ್ದೇವೆ. ಹೋಗ್ತೀವಿ ಕೆಲವು ಅಭಿಪ್ರಾಯ ಅಂತಂದರೆ ಎಷ್ಟೋ ಜನ ಹಿಂಗೆ ಮಾಡಿಕೊಂತ ಬಂದಾಗ ಒಮ್ಮೆ ಸಿದ್ಧಾರೂಢ ಪ್ರಾರ್ಥನೆ ಮಾಡಿದಂತ ಸಿದ್ಧಾರೂಢ ಎಂತೆಂಥವರಿಗೆ ಎಂತೆಂಥ ಆಶೀರ್ವಾದ ಮಾಡಿದ್ದೀಪ್ಪ. ನನ್ನ ಜೀವನ ಪರ್ಯಂತರವಾಗಿ ನೀನು ಸೇವೆಯನ್ನು ಮಾಡ್ಕೊಂಡು ನಾ ಕಾಲ ಕಳೆಯಬೇಕು ಅಂತ ನಿಶ್ಚಯ ಮಾಡಿದನು. ಈ ದಾರಿದ್ರ್ಯವನ್ನು ಎಂದು ಕಳೀತಿಪ್ಪ, ದಯವಿಟ್ಟು ದಾರಿದ್ರ್ಯವನ್ನು ಕಳೆದ ಒಂದಿಷ್ಟು ಏನು ಮಾಡುವಂತಂದರೆ ನನಗೆ ಆಶೀರ್ವಾದ ಮಾಡುವಂತ ಸಕಾಮ ಭಕ್ತನಾಗಿ ಸಿದ್ಧಾರೂಢತೆ ಪ್ರಾರ್ಥನೆ ಮಾಡ್ತಾನೆ. ಒಂದು ದಿವಸ ಮಲಗುವ ಅದ ದಿನ ರಾತ್ರಿ ಸಿದ್ಧಾರೂಢರು ಅವನ ಸ್ವಪ್ನದೊಳಗೆ ಬಂದು ಈಶ್ವರಪ್ಪ ಹೇಳಂತ ಅವನು ಚಪ್ಪರಿಸಿ ಎಬಿಸಿ ಎದ್ದು ಕುಂತ ನೋಡ್ತಾನು. ಸಿದ್ಧಾರೂಢ ಪಾದಕ್ಕೆ ನಮಸ್ಕಾರ ಮಾಡಿದ. ತಪ್ಪದಾಗಿದ್ದು ಪಾದಕ್ಕೆ ನಮಸ್ಕಾರ ಮಾಡಿದ. ಅವನ ತಲೆಗ ಒಂದು ಹರಗ ತಪ್ಪಿಗೆ, ಆ ಹರಗ ತಪ್ಪಿಗೆ ಕೈ ಹಾಕಿ ತಗೊಂಡ್ರು. ಜೋಳಿಗೆ ಒಳಗೆ ಕೈ ಹಾಕಿ ಒಂದು ಹೊಸ ತಪ್ಪಿಗೆ ತೆಗೆದು ಮನೋಜಿಸ್ಲಾಮ ತೆರಿಗೆ ಹಾಕಿದ್ರು. ನೀನು ಇಷ್ಟ ಪೂರ್ತಿ ಹಾಕೈತಪ್ಪ ಅಂತ ಇಷ್ಟದ ಮಾಯ. ಕೆಲವು ದಿವಸದೊಳಗೆ ಏನಾದರೂ ಮಣ್ಣು ಹಿಡಿದ ಚಿನ್ನ ಈಶ್ವರಪ್ಪ ನಾವು ನೋಡಿದ್ದು. ಅವನ ಬಡತನ ನಾವು ನೋಡಿದ್ದೆವು, ಪಡೆಯ ಅವನ ಶ್ರೀಮಂತಿಗೂ ನಾವು ನೋಡಿದ್ದೆವು, ಎರಡನ್ನೂ ನೋಡಿದ್ದೆವು ನಾವು. ಪುಣ್ಯದಿಂದಲೇ ಧನಿಕನಪ್ಪಣ. ಅವನ ಮನೆಗೆ ಯಾರ ಸಾಬೂನು ಬಂದರೂ ಬರಗೇ ಹೋಗಂಗಿಲ್ಲ. ಅವನು ಉಣಿಸಿ ತಿನ್ನಿಸಿ ತನಕಕ್ಕಿದ್ದು 4 ರೂಪಾಯಿ ಕಾಣಿಕೆ ಕೊಟ್ಟ ಕೆಲಸ. ಅವನು ಬೇಕಾದಂಥ ತ್ರಾಸನೇ ಅದ. ಹಿಂಗೆ ಮಾಡ್ಕೊತ ಬಂದಿದ್ದು ಈಶ್ವರಪ್ಪ. ಮನೆಗೆ ಏನಾಯ್ತು ಅಂದ್ರೆ ಮಮಲಾಪುರಾಗ ಒಂದೇ ಊರಾಗ 4 ಕಿರಾಣಿ ಅಂಗಡಿಗಳಾದ. ಮೊದಲು ಒಂದೇ ಇತ್ತು. 4 ಕಿರಾಣಿ ಅಂಗಡಿಗಳಾದವು. ಟ್ರ್ಯಾಕ್ಟರ್ ಆಯ್ತು, ಟ್ರಕ್ ಆಯ್ತು. 50-60 ಎಕರೆ ಭೂಮಿ ಖರೀದಿ ಮಾಡಿದ. ಅದ ಭೂಮಿ ಒಳಗೆ ಸಿದ್ಧಾರೂಢ ಮಠ ಕಟ್ಟಿದ. ಸ್ವಂತ ಸಾಲೊಂದು ಮಠ ಕಟ್ಟಿ ಏನು ಮಾಡ್ತಿದ್ದ ಅಂದ್ರೆ ಮನ್ಯಾಗ ಮಾಡ್ಕೊಂಡ ಅಂತ ತಿಳ್ಕೊಂಡು ಬಂದು ಮಠ ಮಾಡ್ಕೊತಿದ್ದ. ಮಠ ಮಾಡ್ಕೊತಿದ್ದ. ಬೆಳಗಿನ 4 ಗಂಟೆಗೆ ಯಾರಿಗೂ ಗೊತ್ತಿಲ್ಲ ಸಿದ್ಧಾರೂಢ ಪಾದ ಸೇರಿದ. ಇಷ್ಟೆಲ್ಲ ಎಷ್ಟು ಹೇಳು ಅಭಿಪ್ರಾಯ ಏನು ಅಂತಂದರೆ ಪುಣ್ಯದಿಂದಲೇ ಧನಿಕನಪ್ಪನು. ಪುಣ್ಯ ಏನು ಮಾಡ್ತದೆ ಅಂತಂದ್ರೆ ನಮ್ಮ ದಾರಿದ್ರ್ಯವನ್ನು ಕಳೀತದೆ, ಬಡತನವನ್ನು ಕಳೀತದೆ. ಪುಣ್ಯದಿಂದ ರಾಜನಪ್ಪನು. ನೀ ಪುಣ್ಯ ಮಾಡ್ಕೊಂತ ಹಾಗೆ ಅಂತಂದರೆ ಈಗ ಇಷ್ಟು ಮಂದಿರ ರಾಜರು, ಪ್ರಧಾನಮಂತ್ರಿಗಳು ಇವರೆಲ್ಲಾಗಿದ್ದರು ಎದರಿಂದ ಆಗಿದೆ ನೀವು ಎಂದು ಪುಣ್ಯ ಅವ್ರು ಬದಲಾಗೈತೆ ಅಂತ ತಿಳ್ಕೊಂಡು ಅವ್ರು ಆಗಿದ್ದಾರೆ. ಆಹುತಿ ಅಂತ ಇಬ್ಬರು ದಂಪತಿಗಳಿದ್ದರು. ಅರಣ್ಯದಲ್ಲಿ ವಾಸ ಮಾಡ್ತಿದ್ದರು. ಆಹುತಿ ದಂಪತಿಗಳ ಹೆಸರು. ಇಬ್ಬರು ಅರಣ್ಯದಲ್ಲಿ ವಾಸ ಮಾಡ್ತಿದ್ರು. ಅರಣ್ಯದಿಂದ ಹಣ್ಣು ಹಂಪಲನ್ನು ತಿಂತಿದ್ದರು. ಗಿಡದಾಗ ಒಂದು ಸ್ನಾನದ ಅಟ್ಟ ಹಾಕೊಂಡು ಇಬ್ಬರ ಮಲಗೋಷ್ಟು ಜಾಗ, ಗಂಡ ಹೆಂಡತಿ ಇಬ್ಬರ ಮಲಗೋಷ್ಟು ಒಂದು ಅಟ್ಟ ಗಿಡದಾಗ. ಯಾಕೆ ತೆಳಗೆ ಗುಡಿಸಲು ಹಾಕಿದ್ರೆ ಪ್ರಾಣಿಗಳು ತೊಂದರೆ ಮಾಡ್ತಾವಂತ ಗುಡಿಸಲು ಹಾಕೊಂಡು ಮ್ಯಾಲೆ. ಸಂಜೆ ಟೈಮ್ದಾಗ ಒಬ್ಬ ಅತಿಥಿ 80 ವರ್ಷದ ಮುದುಕ ಆ ಸ್ಥಾನಕ್ಕೆ ಬಂದ. ಸ್ಥಾನಕ್ಕೆ ಬಂದು ನನಗೆ ಹಸುವಾಗಿ ಪಾಟಿ ಅಂತ ತಿನ್ನಕ್ಕೆ ಹೋಗ್ತೇನೆ, ನಾನು ಅಮ್ಮನ ದೂರ ಹೋದವತ್ತ. ನಾನು ಹಣ್ಣು ಹಂಪಲನ್ನು ತಿನ್ನಕ್ಕೆ ಕೊಟ್ಟು ಕುಡಿಯಾಕೆ ನೀರು ಕೊಟ್ಟರು. ಅಜ ನೀನು ಮುಂದೆ ಹೋಗಬೇಡ. ಯಾಕೆ ಮುಂದೆ ಹೋಗಬೇಡ ಅಂತಂದ್ರೆ ಕೆಟ್ಟ ಪ್ರಾಣಿಗಳು ನಾವು, ಇದು ದೊಡ್ಡ ಅರಣ್ಯ, ಅದಕ್ಕೆ ಹೋಗಬೇಡ ಅಂದರು. ಮತ್ತೆ ಏನು ಮಾಡಿಪ್ಪ, ನನಗಿರಾಕೆ ಯಾಕೆ ಬೇಕಲ್ಲ, ನೀ ಇಲ್ಲಿ ನಮ್ಮ ತಿಕ್ಕೇರಿ ಇವತ್ತು ನಾಳೆ ಹರಿವತ್ತು ಏನು ಮಾಡ್ತೀವಿ, ನಿನ್ನನ್ನು ನಾವು ಮುಂದಕ್ಕೆ ಹೋಗೋದು ಬಿಟ್ಟು ಬರ್ತೀಪ್ಪ, ಇವತ್ತು ಹೋಗ್ಬಾರ್ದು ಕೂತ್ಬಾರ್ದು.
ಏನು ಮಾಡಿದ್ರು ಅಂತಂದರೆ ಆ ಮುದುಕನ ಕೆಳಗೆ ಮನುಷ್ಯನ ಕುರಿ ಶಿವಮೊಗ್ಗದ 3 ಮಂದಿಗೆ ಮ್ಯಾಲ ಮಕ್ಕಳೋದು ಜಾಗ ಇಲ್ಲ. ಇನ್ನೇನು ಮಾಡಬೇಕು ಅಂತ ಹೆಣ್ತನ ಕೆಳಗೆ ಕುಡಿಸ್ತಾನಂತೆ ಹೆಣ್ಮಗಳಾಗಿ ಕುಸಾಕ್ತಾಗಿದೆ. ಏನು ವಿಚಾರ ಮಾಡಿದಂತಂದರೆ ಏನು ಹೇಳಿದ್ರು, ಅವೇ ನಮ್ಮ ತಂದೆಯಿಂದ ನಾನು 80 ವರ್ಷದ ಮುದುಕ, ನಾನು ಅವ್ನು ಕರ್ಕೊಂಡು ಕಷ್ಟೇನು ಮಾಡ್ಕೊಂಡು ಅಂದ್ರೆ ಅವ್ನು ಪಾಸ್ ಸೇವೆ ಮಾಡ್ಕೊಂಡು ನಾನು ಯಾರು ಮಾಡ್ಕೊತೀನಿ, ನೀನೇ ಏನು ಮಾಡೋದು ಇವತ್ತು ನೀರು ಗಿಡವ ಲೆಕ್ಕ ನೀ ಗಿಡದ ಬಗ್ಗೆ ಕುಂತು ಏನು ಮಾಡೋದು ಅಂದ್ರೆ ನೀನು ರಕ್ಷಣೆ ಮಾಡೋದು ಅಂತ ಹೇಳಿ ಗಂಡನ ತೆಗೆದು ಕುಂಚಿದ್ರು. ಆ ಮುದುಕ ಅವನ ಹೆಂಡತಿ ಆಹುತಿ ಮ್ಯಾಲ ಮಾಡ್ಕೊಂಡು ಹಂಗಂದ್ರೆ ಕಲ್ಲಿಗೆ ನಿಂತಿರುವಂತೆ ಕೆಳಗೆ ಕುಂತಿರ್ತಕ್ಕಂಥ ಆ ಹುಕ್ಕನಿಗೆ ಯಾವ ರೂಪದಿಂದ ಬಂದದ್ದು ಒಂದು ಶಿವ ಮುಡ್ಕೊಂಡು ಏನು ಮಾಡ್ತೀವಿ ಅಂದ್ರೆ ರಕ್ತ ಮಾಂಸ ಎಲ್ಲ ಹೀರಿ ಎಲಿವಿನ ಹಂದ್ರವನ್ನು ಬಿಟ್ಟು ಹೋಗ್ಬೋದು. ಆ ಹುಕ್ಕ ಶಿವನ ಬಾಯಿಗೆ ಏನಾದ್ರು ತುತ್ತಾಡ ಬೆಳಗಾತು. ಇಬ್ಬರು ಕೆಳಗೆ ಬಂದು ನೋಡ್ತಾರೋ ಆ ಹುಕ್ಕಿಲ್ಲ ಇಲ್ಲ, ನೋಡ್ತಾರೋ ಅಲ್ಲಿ ಏನಂತಂದ್ರೆ ಎಲಿವಿನ ಪಂಜರ ಬಂದಿರ್ತಾವ. ಅಂತೂ ಇವು ಏನಾದ ಅಂತಂದ್ರೆ ಪ್ರಾಣಿ ಬಾಯಿಗೆ ತುತ್ತಾದ ಅಂತ ತಿಳ್ಕೊಂಡು ಹೆಣ್ಮಗ ಹೇಳಿದ್ರು, ಇಲ್ಲಿ ನೋಡ್ರಿ ನಮ್ಮ ಪತಿ ಹಾಗ ಅಂಕಾಲಕ್ಕೆ ನಾನು ಬದುಕೋದಿಲ್ಲ, ಸತಿಯೊಡನೆ ಸಹಗಮನಂತ ಆಗಿರೋ ಪದ್ಧತಿ ಇರ್ತಾರೆ. ಹಾಗೇನು ಮಾಡೋದು, ಇಬ್ಬರು ಕೂಡ ಕಟ್ಟಿಗೆಯನ್ನು ಮಾಡಿ ಆ ಶವದ ಪಂಜರ ಅಲ್ಲಿ ಇಟ್ಟು ಉರಿ ಹಚ್ಚಿ ಇಕ್ಕು ಏನು ಮಾಡಿದ್ರು ಅಂತಂದರೆ ಅದರ ಒಳಗೆ ಜಿಗಿಬೇಕು ಅಂತ ಜಿಗಿಯೋದ್ರೊಳಗೆ ಏನಾದಂತಂದರೆ ಶಿವ ಅಂತಕ್ಕಂಥ ಬಂದವ ಸಾಮಾನ್ಯತೆಲ್ಲ ರೀತಿ ಅವ ಪರಮಾತ್ಮ ಸ್ವರೂಪನ ಇದ್ದ. ಅವ್ರಿಗೇನು ಮಾಡಿದ ಅಂತಂದ್ರೆ ಆಶೀರ್ವಾದ ಮಾಡಿ ಅವನು ಬದುಕಿಸಿದ. ನೀ ಜಿಗಿಬೇಡವ ಅಂತಂದ. ನಿಮ್ಮ ಪರೋಪಕಾರ ಬುದ್ಧಿಗೆ ನಿಮಗೆ ಪುಣ್ಯ ಕಾರ್ಯಕ್ಕೆ ನಾನು ಮೆಚ್ಚಿದನು. ಈ ಜನ್ಮದಲ್ಲಿ ನೀವೇನಿದ್ದೀರಿ ಅಂದ್ರೆ ಆಹುತಿ ಅನ್ನತಕ್ಕಂಥ ಈ ಬ್ಯಾಡ ಜನ್ಮದಲ್ಲಿ ಹುಟ್ಟಿದ್ದಿಲ್ಲ. ಮುಂದಿನ ಜನ್ಮದಲ್ಲಿ ನೀವೇನಾಗಿದೆ ಅಂತಂದ್ರೆ ಇಬ್ಬರು ನಳ ಮತ್ತು ದಮಯಂತಿಯಾಗಿ ಜನ್ಮವನ್ನು ತಾಳ್ರಿ. ನಳ ದಮಯಂತಿಯಾಗಿ ಜನ್ಮ ತಾಳ್ರಿ. ಆಗ ನಾ ಹಂಸ ಪಕ್ಷಿಯಾಗಿ ಬಂದೇನು ಮಾಡ್ತೀನಿ ಅಂತಂದರೆ ನಿಮ್ಮಿಬ್ಬರ ಸಮಾಗಮವನ್ನು ಮಾಡ್ತೀನಿ ಅಂತ ಶಿವಾವಚನ ಕೊಟ್ಟು ಏನು ಅದೃಶ್ಯನಾಗ್ತಾ ಇದ್ದಾರೆ. ಅವರ ಮುಂದಿನ ಜನ್ಮದಲ್ಲಿ ಏನಾದರೂ ನಳಚಕ್ರವರ್ತಿ ಸಾರ್ವಭೌಮರಾಜ ಆದ ನಳಚಕ್ರವರ್ತಿ ಅವನ ಹೆಂಡತಿ ದಮಯಂತಿ ಆದ್ದು. ಇಲ್ಲಿ ಬರೀತಾರೋ ಪುಣ್ಯದಿಂದಲೇ ರಾಜನಪ್ಪನು. ಯಾರ ಪುಣ್ಯ ಕಾರ್ಯವನ್ನು ಮಾಡ್ಕೊಂತ ಹೋಗ್ತಾರೋ ಅವ್ರಿಗೇನಾಗ್ತಾರೆ ಬಹುಜನ್ಮ ಅವ್ರು ಶ್ರೀಮಂತರು ಆಗ್ತಾರೋ ರಾಜರಾಗ್ತಾರೆ. ಅಷ್ಟೇ ಅಲ್ಲ, ಒಂದು ಭಾಳ ವಿಷಯವನ್ನು ಬರ್ತಾರೆ. ಅವ್ರ ಪುಣ್ಯದ ಫಲ ಸಾಣದಿಲ್ಲಪ್ಪ, ಭಾಳ ದೊಡ್ಡದಲ್ಲ. ಪುಣ್ಯದಿಂದ ದೇವ ನರ ಗಂಧರ್ವ ಇವೆಲ್ಲ ಪುಣ್ಯದ ಫಲಗಳು. ಇಷ್ಟೇ ಅಲ್ಲ, ಪುಣ್ಯದಿಂದ ಮಜಾನು ಪಿತೃಗಳು, ಪುಣ್ಯದಿಂದ ಕರ್ಮದೇವತೆಗಳು, ಪುಣ್ಯದಿಂದ ಮುಖ್ಯ ದೇವತೆ ದೇವಗುರುವರನು ಬೃಹಸ್ಪತಿ ಆಚಾರ್ಯ. ಇವರೆಲ್ಲ ಹೇಳೋದು ಪುಣ್ಯದ ಫಲದಿಂದನ ಇಂತಿಂಥ ಸ್ಥಾನಮಾನಗಳನ್ನೆಲ್ಲರೂ ಪಡ್ಕೊಂಡು ಬಂದಾರಪ್ಪ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಇನ್ನೂ ಮುಂದೆ ಬರ್ತಾರೆ. ಪುಣ್ಯದಿಂದ ದೇವೇಂದ್ರ, ಯಾರು ಎಲ್ಲ ದೇವತೆಗಳ ಒಡೆಯಾರು ದೇವೇಂದ್ರ. ಪುಣ್ಯದಿಂದ ದೇವೇಂದ್ರ, ಪುಣ್ಯದಿಂದ ಹರಿ ಹರ, ಪುಣ್ಯದಿಂದ ಬ್ರಹ್ಮ. ಎಲ್ಲರೂ ಏನದರು ಅಂತಂದ್ರೆ ಪುಣ್ಯದಿಂದ ಹುಟ್ಟಿದಾರಪ್ಪ. ಈ ಪುಣ್ಯ ಉತ್ತರೋತ್ತರ ಏನದಾವು ಅಂದ್ರೆ ಒಂದಕ್ಕಿಂತ ಒಂದು 100 ಪಟ್ಟು ಏನದಾವು ಅಂತಂದರೆ ಶತವನ ನುವುದೆಂದು ಬನ್ನಿಸಿತ್ತೈ ಓರ್ವರ ಪುಣ್ಯದಿಂದದಿಗೆ ಶತವನ ನುವುದೆಂದು ತೈತರಿ ಹೇಳ್ತಕ್ಕಂಥ ಉಪನಿಷತ್ತ ಇಷ್ಟೆಲ್ಲ ಹೇಳಿದೆಪ್ಪ. ಅದಕ್ಕೇನು ಮಾಡುವ ಅಂದ್ರೆ ಪುಣ್ಯ ಮಾಡು. ನಿಜ ಹೇಳಿದ್ರು, ಪುಣ್ಯವನೇ ಮಾಡು. ಏನು ಮಾಡು? ಪುಣ್ಯ ಮಾಡು. ಪುಣ್ಯ ಮಾಡು. ಪುಣ್ಯದ ಫಲಗಳು ಏನಾದ್ರು ಅಂದರೆ ಈ ರೀತಿ ಉತ್ತರೋತ್ತರ ಫಲ ಕೊಡ್ತಾವಪ್ಪ ಅಂತ ಸಿದ್ಧಾರೂಢರು ಏನು ಮಾಡಿದ್ರು ಅಂತಂದರೆ ಸಣ್ಣವರಿದ್ದರೂ ಕೂಡ ಏನಾದರೂ ಅಂತಂದರೆ ಇಷ್ಟೆಲ್ಲ ವಿಷಯವನ್ನು ಹೇಳಿದರು. ಮತ್ತೆ ಹೇಳ್ತಾರೆ, ಅನ್ನ ಗುಂಜಿಸಿ ಜನನಿ ಸುಖಿಸುತ್ತ ತನ್ನ ಮಲೆಯವಂ ಗೊಟ್ಟು ಶಿಶುವಂ ನನ್ನಿಯಂ ಪಾಲಿಸುವ ತೆರನನುಭವಿಯ ಸೇವಿಸಲು. ಅನ್ನರೂಪದ ಪುಣ್ಯವೀ ಬಸವಣ್ಣನುತ್ತ ಮಿತ್ತು ಸುತವಂ ನನ್ನಿ ನಿಮ್ಮಂ ಫಲವನ್ನೆನ್ನು ತಪ್ಪೇರ್ದನಾಸುತ್ತ. ಅನ್ನ ಗುಂಜಿಸಿ ತಾಯಿ ಅನ್ನ ಊಟ ಮಾಡಿದ್ಲು ಅಂತಂದರೆ ಆ ಹಣ್ಣು ಹೋಗಿ ರಕ್ತಾಗಿ ಅದು ಎದೆ ಹಾಗಾಗಿ
ಆ ಎದೆ ಹಾಲನ್ನು ಕುಡಿದು ಹೆಂಗೆ ಮಗು ತನ್ನ ಜೀವನವನ್ನು ಸಾಗಿಸುತ್ತದೆಯೋ ನಾವು ಮನೆ ಕೊಟ್ಟಿದ್ದೀವೋ ತಾಯಿ ಉಂಡದ ತಾಯಿ ಉಂಡ ಅಂಡಾಯಿನ ಶಿಶು ಅನ್ನುವಂಥದ್ದು ಹೆಂಗೆ ಮನೆ ಹಾಲು ಉಂಡು ಬದುಕುತ್ತಿದ್ದೋ ಅದರಂತೆ ಏನು ಅಂತಂದರೆ ಗಿಡದ ಬಡ್ಡಿಗೆ ನೀರು ಹಾಕಿದೀವಪ್ಪ. ಗಿಡದ ಬಡ್ಡಿಗೆ ನೀರು ಹಾಕಿದ್ರೆ ಅದೆಲ್ಲಿ ಹೋಗ್ತದೆ? ಇಡೀ ಮೇಲೆ ಪಲ್ಲವಿಸುತ್ತು ನೋಡ. ಅವನು ಗಿಡದ ಬಡ್ಡಿಗೆ ನೀರು ಹಾಕಿದ್ರೆ ಹೆಂಗೆ ಗಿಡದ ತುಂಬ ಅದರ ಮೇಲೆ ಹಾಕ್ತಿದ್ದನೋ ಬಸವಂತ್ಯಾದ ಹೆಣ್ಣು ಮಗಳಿಗೆ ಅನ್ನ ಕೊಟ್ಟಿವು ಅಂತಂದರೆ ಹೊಟ್ಟೆಯಾಗಿದ್ದ ಶಿಶುವಿಗೂ ಆ ಅನ್ನ ರಸದಿಂದ ಏನಾದರೂ ಸೂಕ್ಷ್ಮ ಭಾಗ ಅನ್ನುವಂಥದ್ದು ಅದೇನೋ ಒಂದು ಬಂಕಲ್ಕೊಂದು ಒಂದು ಪೈಪ್ಲೈನ್ ಮಾಡಿದಾಗ ಗೊತ್ತದ್ದು ಕೈ ಹೊಟ್ಟೆ ಅದಕ್ಕೇನಂತೀವಿ ನೀವು ಬಂಕಲ್ಕ ಅದಕ್ಕೆ ಎಂಥದ್ದೊಂದು ನೀರು ಅಂತ ನೋಡೋದೇನು ಒಂದು ಹುರಿ ಅದು ಮತ್ತೇನಲ್ಲದು. ಅದು ಏನಂದ್ರೆ ತಾಯಿ ಉಂಡಿರ್ತಕ್ಕಂಥ ಅನ್ನ ಅದು ಸೂಕ್ಷ್ಮ ರಕ್ತದಿಂದ ಏನಂತಂದ್ರೆ ಆ ಪೈಪ್ಲೈನ್ ಮೂಲಕ ಆ ಮಗುವಿನ ಹೊಟ್ಟೆ ಹೋಗ್ತಕ್ಕಂಥ. ಈಗ ಮಗುವಿನೆಲ್ಲ ಉಣಿಸಿದ್ದೇವೆ ನಾವು? ಇಲ್ಲ, ತಾಯಿ ಉಣಿಸಿದ್ವು. ಹೆಂಗೆ ತಾಯಿ ಉಣಿಸಿದ ಅನ್ನ ಮಗುವಿನ ಹೊಟ್ಟೆ ತಾಯಿ ಹೊಟ್ಟೆಗಿದ್ದ ಮಗುವಿಗೆ ಹೋಗಿ ಮುಟ್ತದನೋ ಹಂಗೆ ಅನ್ನ ರೂಪದ ಪುಣ್ಯ ಏನು ಮಾಡಿದ್ರಲ್ಲ ಬಸವಣ್ಣನುತ್ತಾ ಇತ್ತು ಸುಖವಂ ನನ್ನಿಯಂ ನಿಮ್ಮನ್ನು ಪರವನೆನ್ನುತ್ತ ಪೆರೆದನ ಸಿದ್ಧ. ಏನು ಮಾಡ್ತಾರೆ? ಈ ಅನ್ನವನ್ನು ಈ ಸಾಧು ಸಂತರು ಮಹಾತ್ಮರು ಅಂತಕ್ಕಂಥವ್ರು ಈ ಉಣಿಸಿರಿ ಅಂತಂದರೆ ಅವರಿಂದ ಅವ ಉಂಡ್ರು ಅಂತಂದ್ರೆ ಅವರಿಂದ ಏನಾಗ್ತದೆ ಅಂದ್ರೆ ದೇವರು ತೃಪ್ತಿ ಆಗ್ತಾರೆ, ಪರಮಾತ್ಮ ತೃಪ್ತಿ ಆಗ್ತಾರೆ. ಮಂತ್ರದಲ್ಲಿ ಹೇಳ್ತಾರೆ, ಕೇಳಿರ್ಬೇಕು ನೀವೆಲ್ಲರೂ. ಏನು ಅಂತಂದ್ರೆ ಶಿವಯೋಗಿ ಸಂತೃಪ್ತಿನ ತೃಪ್ತೋ ಭವತಿ ಶಂಕರ ತತ್ತ ತೃಪ್ತ್ಯಾತನ್ವಯಂ ವಿಶ್ವಂ ತೃಪ್ತಿಮೇತಿ ಚರಾಚರಂ ಅನೇನ ಯಜಮಾನೇನ ಭೂರುದ್ರ ಪ್ರಿಯ ಜಂಗಮ ಪ್ರಿಯ ಸಬ್ ಸಂತನಂ ಪ್ರಿಯ. ಶಿವಯೋಗಿ ಸಂತೃಪ್ತೇನ ಒಬ್ಬ ತತ್ವಜ್ಞಾನಿ, ಒಬ್ಬ ಶಿವಯೋಗಿ ಅವನಿಗೆ ಅನ್ನ ಕೊಟ್ರಿ ಅಂತಂದರೆ ಅವ ಅನ್ನ ಉಂಡು ತೃಪ್ತಿ ಆದಂದ್ರೆ ಆವ ತೃಪ್ತಿ ಆದಂಥದ್ದು ಏನಾಗ್ತದೆ ಅಂತಂದರೆ ಪರಮಾತ್ಮ ತೃಪ್ತಿ ಆಗ್ತದೆ. ಶಿವಯೋಗಿ ಸಂತೃಪ್ತಿಯನ್ನು ತೃಪ್ತೋ ಭವತಿ ಶಂಕರ. ಶಂಕರ ತೃಪ್ತಿ ಆದಂತಂದರೆ ಚರಾಚರ ಜೀವಿಗಳೆಲ್ಲ ಏನಾಗ್ತಾವೆ ಅಂತ ತೃಪ್ತಿ ಆಗ್ತಾ ಹೋಗುತ್ತೆ. ಹಂಗೆ ನೀವು ಮಹಾತ್ಮರಿಗೆ ಉಣಿಸಿದೆ ಅಂತಂದರೆ ಅದೇನಾಗ್ತದೆ ಅಂತಂದರೆ ಅದು ಬಸವಣ್ಣ ತೃಪ್ತಿ ಆಗ್ತಾನೆ. ಬಸವಣ್ಣ ತೃಪ್ತಿ ಆದ ಅಂತಂದರೆ ಈ ಮಹಾತ್ಮರಿರ್ತಕ್ಕಂಥ ಪುಣ್ಯ ಏನು ಮಾಡ್ತಾರೆ ಅಂತಂದರೆ ಆ ಬಸವಣ್ಣ ದಾರಿ ಹೇಳಿದ್ರು ಅಂತಂದರೆ ಮುಂದೆ ಏನಾಗ್ತದೆ ಅಂತಂದರೆ ಆ ಬಸವಣ್ಣ ಎಲ್ಲರಿಗೂ ಏನು ಮಾಡ್ತಾನೋ ಅಂತಂದ್ರೆ ಸುಖವನ್ನು ಕೊಟ್ಟು ನಿಮ್ಮನ್ನು ಅವೇನು ಮಾಡ್ತಾನೋ ಹೊರೆವನ್ನುತ್ತ ನಿಮ್ಮನ್ನು ರಕ್ಷಣೆ ಮಾಡ್ತಾನಪ್ಪ. ಯಾರು ಆ ಪುಣ್ಯ ತುಂಬಿತ್ತು ಅಂತಂದ್ರೆ ಶಿಲಾಮೂರ್ತಿ ರಕ್ಷಣೆ ಮಾಡ್ತದ, ಪುಣ್ಯ ಎಲ್ಲರೂ ರಕ್ಷಣೆ ಮಾಡ್ತಾರೆ. ನಮ್ಮ ದೇಶದೊಳಗೆ ಈ ಕುಂಭಮೇಳ ಅಂತ ಮಾಡ್ತಾರೆ. ಕುಂಭಮೇಳಗಳಲ್ಲಿ ನೋಡ್ಬೇಕು ನೀವು ಹೋಗಿ. ಕುಂಭಮೇಳ ನೋಡಿದ್ರೆ ಸರ್ವಸಾಧಾರಣ ಲಕ್ಷಾಂತರ ಸಾಧುಗಳು ಇರ್ತಾರೆ. ಲಕ್ಷಗಟ್ಟಲೆ ಏನಿರ್ತಾರೆ ಒಂದು ಸಾಧುಗಳು ಇರ್ತಾರೆ. ಹರಿದ್ವಾರದ ಕುಂಭಮೇಳ ಮಾಡ್ತಾರೋ, ಕಾಶಿ ಒಳಗೆ ಕುಂಭಮೇಳ ಮಾಡ್ತಾರೋ, ಆ ನಂತರದಲ್ಲಿ ಏನು ತ್ರಿವೇಣಿ ಸಂಗಮ ಅಂತ ಇರ್ತದೆ. ಯಾವ ರಾಜ? ಪ್ರಯಾಗರಾಜ ಅಂತ ಅಲ್ಲಿ ಮಾಡ್ತಾರೋ. ಅನೇಕ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅಂದ್ರೆ ಈ ಕುಂಭಮೇಳಗಳನ್ನು ಮಾಡ್ತಾರೆ. ಅಲ್ಲಿ ಅದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಗಂಗಾ ನದಿ ಒಳಗೆ ಬಹುದಿವಸಗಳವರೆಗೆ ಈ ಅಭಕ್ತ ಜನರು ಪಾಪಿಗಳು ಹೋಗಿ ಸ್ನಾನ ಮಾಡಿ 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 ಏನಾಗಿರ್ತದೆ ಅಂತಂದರೆ ಗಂಗಾ ಅವು ತನ್ನ ಶಕ್ತಿ ಕಳ್ಕೊಂಡಿರ್ತಾಳಂತ, ಪಾಪದ ಅಧಿಕ ಆಗಿರ್ತದಂತ. ಯಾವಾಗ ಸತ್ಪುರುಷರು ಮಹಾಮಲ್ಲೇಶ್ವರರು, ಆ ಅಘೋರಿ ಸಾಧುಗಳು, ನಾಗಾ ಸಾಧುಗಳು ಅವರೆಲ್ಲ ಬಂದೇನಂದ್ರೆ ಗಂಗಾ ನದಿಯಾಗಿ ಸ್ನಾನ ಮಾಡುವುದರಿಂದ ಆ ಪುಣ್ಯಮಯ ಶರೀರ ಮಹಾತ್ಮದಿಂದ ಆ ಪುಣ್ಯ ಆ ಗಂಗಾ ನದಿಯೊಳಗೆ ಬಿದ್ದು ಪಾಪದ ನಾಶ ಆಗಿ ಮತ್ತೇನಾಗ್ತದೆ ಮುಂದಿನ ಜನರಿಗೆ ಸ್ನಾನ ಮಾಡಿ ಪುಣ್ಯ ಪಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಆ ಕುಂಭಮೇಳದಲ್ಲಿ ಹೆಂಗೆ ಮಾಡ್ತಾರೋ
ಹಂಗೆ ಒಟ್ಟಾರೆ ಪುಣ್ಯ ಕಾರ್ಯಗಳು ಏನು ಮಾಡ್ತಾವೆ ಅಂತಂದ್ರೆ ನಮಗೆ ಪುಣ್ಯವನ್ನು ತಂದು ಕೊಡ್ತಾರೋ ಇಷ್ಟೆಲ್ಲ ವಿಚಾರವನ್ನು ಹೇಳ್ತಾ ಇಂದು ನಮ್ಮಯ ಪುಣ್ಯವೆಂದಿ ನಂದಿಯೇ ತಾಂ ಕಂದ ರೂಪಂ ಬಂದಿಯೈದಿಹನೆಂದು ನಿಖಿಲರು ಪರಮ ಭಕುತಿಯಲಿ. ಎಂದು ಈ ನಮ್ಮ ಯಾವ ಜನರ ಪುಣ್ಯ ಏನು ನಾವಂತೀವಲ್ಲ, ಯಾರ ಮಕ್ಕಳು ಬಂದರು ಏನೋ ಒಳ್ಳೆಯದು ಅಥವಾ ಯಾವ ಪುಣ್ಯ ಅವರಪ್ಪ ಮಕ್ಕಳು ಭೇಟಿ ಆಗ್ತವೆ ಅಂತ ಸಹಜ ಬಂದಿರ್ತೀವಿ. ಹಂಗಾಗುರವರು ಇಷ್ಟೆಲ್ಲ ಪರಿಣಾಮಕಾರಿಯಾಗುವ ಒಂದು ಸಿದ್ಧರಿಗೆ ಉಪದೇಶ ಮಾಡಿದ ನಂತರ ಏನಾಯಿತು ಅಂತಂದರೆ, ಇಂದು ನಮ್ಮಯ ಪುಣ್ಯದಿಂದಿ ನಂದಿಯೇ ತಾಂ ಕಂದ ರೂಪಂ ಪುಂದಿಯೈದಿಹನೆಂದು ನಿಖಿಲರು ಪರಮ ಭಕುತಿಯಲಿ. ಎಲ್ಲರೂ ಭಕ್ತಿ ಭಾವದಿಂದ ಏನು ಮಾಡಿದರು, ಅಂದು ಪೂಜಿಸಿ ಸಿದ್ಧನಮ್ಮಿಗೆ ಚಂದದೂಟವನುಣಿಸಿ ಪರಮಾನಂದಗೊಳಿಸುತ್ತ ನಮಿಸಿ ಜಯ ಜಯವೆಂದು ಏನು ಮಾಡಿದರು ಅಂತಂದರೆ ಕಳಿಸ್ಕೊಡ್ತಕ್ಕಂಥವ್ರು ಆಗ್ತಾರೆ. ಭಾಳ ಸುಂದರವಾಗಪಟ್ಟಂಥ ವಿಚಾರಧಾರೆಗಳನ್ನು ಆಚಾರ್ಯ ಬೆಳಗೆಟ್ಟಿ ಬಸವಂತ ಆಚಾರ್ಯರು ಬರ್ತಾ ಇದ್ದಾರೆ. ಏನು ಹೇಳ್ತಾರೋ ಅಂತಂದರೆ, ಕೊನೆ ನುಡಿಯನ್ನು ಹೇಳಿ ಮುಗಿಸ್ತಾ ಇದ್ದಾರೆ ಅಧ್ಯಾಯವನ್ನು. ಆ ಕೊನೆ ನುಡಿಯೊಳಗೆ ಭಾಳ ಮರ್ಮವನ್ನು ತುಂಬಿರ್ತಾರೆ ಪೂಜ್ಯರು. ಆ ಪೌರಾಣಿಕ ಕಥೆಗಳನ್ನು ಒಂದೊಂದೊಂದು ಬಹಳ ಸುಂದರವಾಗಿ ತುಂಬ್ತಾ ಇದ್ದಾರೆ. ಸಂಡ ಪಿತನಿಂಬಂಜೆ ತಾಯಿಗೆ ಬಂಡಸುತನಾಗಿ ನನ್ನ ಮಾಂಸವ ನುಂಡು ಸತಿಯಳನ್ನು ತಲೆಯೇರಿಸಿಕೊಂಡು ಮೋಹಿಸುತ್ತ ಮೆಂಡನೆಯ ಕುಂತನಿಗನಾಗುತ್ತ ಮಂಡಿಪಸುರ ಭಾವನೆಯೊಳು ನೆರೆ ಕಂಡು ಸತಿಯನ ಸುರಗೆ ಕಟ್ಟಸು ದೇವ ಬಂದಿದ್ದೇನು. ಭಾಳ ಅರ್ಥಗರ್ಭಿತವಾಗಪಟ್ಟಂಥ ವಿಚಾರಗಳು ತುಂಬುತ್ತಾರೆ. ಷಂಡಪಿತ ಯಾರು? ಷಂಡಪಿತ ಅಂದ್ರೆ ಪರಬ್ರಹ್ಮ ವಸ್ತು ಹೆಣ್ಣು ಅಲ್ಲ ಗಂಡು ಅಲ್ಲ. ಹೌದು, ಮಲೆ ಮುಡಿ ಬಂದರೆ ಹೆಣ್ಣೆಂಬುದು, ಗಡ್ಡ ಮೀಸೆ ಬಂದರೆ ಗಂಡೆಂಬುವರು. ಒಳಗೆ ಸುಳಿತಕ್ಕಂಥ ಆತ್ಮ, ಒಳಗೆ ಹೆಣ್ಮಕ್ಳು ಇರ್ತಕ್ಕಂಥ ಆತ್ಮ, ಗಂಡು ಮಕ್ಕಳು ಇರ್ತಕ್ಕಂಥ ಆತ್ಮ ಗಂಡು ಅಲ್ಲ, ಅವ ಹೆಣ್ಣು ಅಲ್ಲ. ಅವ ಸ್ತ್ರೀಲಿಂಗನೂ ಅಲ್ಲ, ಅವ ಪುಲ್ಲಿಂಗನೂ ಅಲ್ಲ. ಯಾರು? ನಿರ್ಗುಣ ನಿರಾಕಾರವಾಗಪಟ್ಟಂಥ ಪರಬ್ರಹ್ಮ ವಸ್ತು. ಆ ಪುರುಷ ಸ್ತ್ರೀಯಂತೆಲ್ಲ, ಪಶು ಪಕ್ಷಿಗಳಂತೆಲ್ಲ, ಗಿಡಮರಗಳಂತೆಲ್ಲ, ಗುಡಿಗಳಂತೆಲ್ಲ, ಕಲಿದು ಬೆಳೆದಾಗೆಲ್ಲ ಕರಕೆ ಸಿಕ್ಕುವುದಲ್ಲ. ನಿರುತ ಭಾವಕ್ಕೆ ಅತೀತವಾಗಿರ್ತಕ್ಕಂಥ ಪರವಸ್ತು ಎಂತಿಹುದು ಪರವಸ್ತು ಎಂದು ಚಿಂತಿಸಲ್ಯಾಕೆ ಅಂತೂ ಇಂತೂ ಅಹುದು ಅನ್ನಲಿಕ್ಕೆ ಬಾರದಂತೆ ಇರುವುದು. ಇದು ಪರಬ್ರಹ್ಮ ವಸ್ತು. ಅದಕ್ಕೆ ಅವನು ಏನು ಹೋಲಿಸಿದ್ರು ಅಂತಂದರೆ, ಆ ಪರಬ್ರಹ್ಮ ವಸ್ತು ಪುರುಷವೂ ಅಲ್ಲ, ಸ್ತ್ರೀನೂ ಅಲ್ಲ, ಷಂಡಪಿತ ಅಂತ ಕರ್ಕೊಂಡ. ಅವನ ಆ ಪರಬ್ರಹ್ಮದ ಆಶ್ರಯದೊಳಗೆ ಬಂಜೆ ತಾಯಿಯನ್ನು ಮಕ್ಕಳನ್ನ ಹಡಿದಾಗಿರ್ತಕ್ಕಂಥ ತಾಯಿ ಯಾರು? ಮಾಯಾ. ಯಾವ ಮಾಯಾ? ಮೂಲ ಮಾಯಾ. ಆ ಮೂಲ ಮಾಯೆಯಲ್ಲಿ ಪ್ರತಿಫಲಿಸಿರ್ತಕ್ಕಂಥ ಯಾರ? ಬಂಡಸುತ. ಬಂಡಸುತ ಯಾರಂದ್ರೆ ಈಶ್ವರ. ಬಂಡಸುತ ಯಾರು ಅಂದ್ರೆ ಜೀವ, ಚಿದಾಭಾಸ. ಇವರು ಮಾಯೆಯಲ್ಲಿ, ಅವಿದ್ಯೆಯಲ್ಲಿ ಪ್ರತಿಫಲಿಸಿರ್ತಕ್ಕಂಥವ್ರು ಇವರು. ಇಷ್ಟಾಗಿ ಏನಂತಾರು ಅಂತಂದರೆ, ನರಮಾಂಸವನ್ನೊಂದು ಸತಿಯನ್ನು ತಲೆಗೇರಿಸಿಕೊಂಡು ಮೋಹಿಸುತ್ತ. ನರಮಾಂಸ. ಒಮ್ಮೆ ಜಂಗಮ ಭೂಲೋಕಕ್ಕೆ ಬಂದಂತೆ. ಭೂಲೋಕದೊಳಗೆ ಒಂದು ತಮಿಳುನಾಡು ಅಂತದ್ದು. ತಮಿಳುನಾಡಿನಲ್ಲಿ ಒಂದು ಕಂಚಿಪುರ ಅಂತಂದು ಕೂಡ. ಅಲ್ಲಿ ಸಿರಿಯಾಳ ಚಂಗುಳಿ ಅವ್ರಿಗೊಬ್ಬ ಮಗ, ಯಾರ? ಚಿಲ್ಲಾಳ ಅಂತ. ಜಂಗಮ ವೇಷ ಧರಿಸಿಕೊಂಡು ಬಂದು ಊರು ಹೊರಗೆ ಕುಂತ. ಇವು ಸಿರಿಯಾಳ ಏನು ಮಾಡ್ತಿದ್ದ ಅಂದ್ರೆ, ದಿನಾಲು ಊರಿಗೆ ಬಂದಿರ್ತಕ್ಕಂಥ ಜಂಗಮರು ಹುಡುಕ್ಯಾಡಿ ಅವ್ರು ಕರ್ಕೊಂಡು ಬಂದು ಅವ್ರು ಏನು ಬೇಡ್ತಾರೋ ಅಡುಗೆ ಮಾಡಿ ಉಳಿಸ್ತಿದ್ದ. ಸಿರಿಯಾಳ ಅಂತ ಭಕ್ತಿವಂತ. ಈ ಜಂಗಮನ ಕರ್ಕೊಂಡು ಮನೆಗೆ ಬಂದ ಪ್ರಸಾದ ಮಾಡಕ್ಕೆ. ಅವರು ಸ್ನಾನ ಮಾಡಿಕೊಂಡ್ರು, ಪೂಜೆ ವಸ್ತು ಮಾಡಿಕೊಂಡ್ರು. ಪ್ರಸಾದಕ್ಕೆ ಏನು ಮಾಡೋಣ್ರಿ ಅಂತ ಕೇಳಿ ಪ್ರಸಾದ ಮಾಡ್ತಿದ್ದವು. ಯಾಕೆ ನಾವು ಮಾಡೋದು ಉಣ್ಣೋದು ಆಗಬಾರ್ದು.
ಕೇಳಿ ಪ್ರಸಾದ ಮಾಡ್ತಿದ್ದ. ಅವಂದ ನಾವು ಅಂತಿಂತ ಪ್ರಸಾದವನ್ನು ಮಾಡೋದಿಲ್ಲ, ನಮಗೆ ನರಮಾಂಸ ಬೇಕು ಅಲ್ಲ. ನರಮಾಂಸ ಬೇಕು ಅಂದ ತಕ್ಷಣದಲ್ಲಿ ಕರ್ಕೊಂಡು ಬಂದ ಮನೆಗೆ ಉಳಿಸ್ತಾನೆ. ಆಗಲಿ ಅಂತ ವಿಚಾರ ಮಾಡಿ ಸಿರಿಯಾಳ ಹೆಂಡತಿ ಇಬ್ಬರು ಕೂಡಿ ಮಾತಾಡಿದರು. ಏನು ಮಾಡೋದು, ಇನ್ನೊಬ್ಬರು ಹುಡುಗರನ್ನು ಕೊಡ್ರಿ ಅಂತ ಕೇಳಿ ಅವ್ರ ಮಕ್ಕಳು ತಂದು ನಾವು ಅಡುಗೆ ಮಾಡಿ ನಿಲ್ಲಿಸೋಕ್ಕಿಂತ, ಅವ್ರ ಮಕ್ಕಳು ತಂದು ಅವರಿಗೆ ತಾಪ ಮಾಡೋಕ್ಕಿಂತ ನಮಗ ಒಬ್ಬ ಮಗ ಅದನ್ನು ಅವನ ಹೋಗಿ ಅಡುಗೆ ಮಾಡಿ ನೀಡೋಣ ಅಂತ ನಿಶ್ಚಯ ಮಾಡಿದ್ರು. ಜಂಗಮ ಆ ಶಾಲೆಯಾಗ ಕುಂತು ಹುಡುಗ ಮಾಯ ರೂಪದಿಂದ ಹುಡುಗಿ ಹೇಳಿದ, ನಿಮ್ಮ ಮನೆಗೊಬ್ಬ ಜಂಗಮ್ಮನ ನಿಮ್ಮವ್ವ ನಿಮ್ಮಪ್ಪ ನಿನ್ನ ಕೊಂದು ಅಡುಗೆ ಮಾಡಿ ಆ ಜಂಗಮ ಉಳ್ಸಾಕ ನಿಂತಾರೆ, ಅದಕ್ಕೆ ನೀವು ಮನೆಗೆ ಹೋಗ್ಬೇಡ ತಪ್ಪಿಸ್ಕೋ. ಅವನು ಚಿಲ್ಲಾಳಂದ ಎಂಥ ಪುಣ್ಯ ನಂದು, ಕೆಟ್ಟು ಹೋಗು ಕಾಯಿದು ಈ ಕೆಟ್ಟು ಹೋಗು ಕಾಯಿ ಜಂಗಮರಿಗಿನ ಪ್ರಸಾದ ಆಕೈತಿ ಅಂದ್ರೆ ಮಾತ್ರ ಪ್ರಸಾದ ಆಕೈತಿ ಅಂದ್ರೆ ನಾನು ಪುಣ್ಯಕ್ಕೇನೇ ಇಲ್ಲ, ನೀವೇ ಅವ್ರು ಹೇಳಕ್ಕೆ ಹೋಗ್ಬೇಡ್ರಿ, ನಾವು ಹೋಗ್ತಾರೆ ಮನೆಗೆ ಅಂತ ಅವ್ರಿಗೆ ಹೇಳಿದ. ಜಂಗಮ ತಂದೆ ಕರೆಯಾಕೆ ಬಂದ ಮಗನ, ತಂದೆ ಮನೆಗೆ ಹೋದ. ಮಗನ ಜಳಕ ಮಾಡಿಸಿ ತಂದೆ ತೆಗಾಡಿಟ್ಟು ಕುಂತು ಏನು ಮಾಡಿರು ಅಂತಂದರೆ ಮಗನ ಕೊರಳಕ್ಕೆ ಹೋದ. ಮಗನ ಕೊರಳಕ್ಕೆ ಹೋಗಿ ಏನು ಮಾಡಿದ್ರು ಅಂತಂದರೆ ಎಲ್ಲ ಅವಯವಗಳನ್ನು ತುರ್ತೂರು ಮಾಡಿ ಮಾಂಸವನ್ನೆಲ್ಲ ಮಾಡಿ ತಲೆ ಒಂದು ತೆಗೆದು ಇಟ್ಟಿದ್ರು, ಒಂದು ಬುಟ್ಟಿ ಬಟ್ಟೆ ಮುಚ್ಚಿಟ್ಟಿದ್ರು. ಊಟಕ್ಕೆ ಏನು ಬಡಿಸ್ಬೇಕು ಅಂತ ಎಲ್ಲ ಊಟಕ್ಕೆ ಎಡೆಯೊಳಗೆ ಬಡಿಸಿದ್ರು. ಮಸ್ತಕದ ಮಾಂಸ ಇಲ್ಲ ನಾವು ಎಲ್ಲ ಐತಿ, ಮಸ್ತಕದ ತಲಿ ಮಾಂಸ ಇದ್ರಾಗ ಅಂತ ಅವ್ರು ಮುಚ್ಚಿಟ್ಟದ ಕರೆ ಕ್ಷಮಿಸ್ಬೇಕಂತ. ಈಗ ಇಬ್ಬರು ಗಂಡ ಐತಿ ಕೂಡಿ ಏನು ಮಾಡ್ಬೇಕು ಅಂದ್ರೆ ಆ ತಲಿ ಕುಟ್ಟಿ ಚೆಚ್ಚಿ ಪುಡಿ ಮಾಡಿ ತಂದಿಡ್ಬೇಕಂತ. ಪರೀಕ್ಷೆ ಕಾಡಿ ಬೇಡಿ ಉಣ್ಣುವವನು ನೀನೇ, ಬೇಡಿದ್ದ ಅಡಿಗೆಯ ಮಾಡಿ ನೀಡಿ ಉಣ್ಣಿಸುವವನು ನೀನೇ, ಕೇಳು ತರುವಂಥವನು ನೀನೇ, ಕೇಡಿಗೆಯಾದವನು ನೀನೇ, ನೀನೇ ಎಲ್ಲ ರೂಪ ತಾಳಿರುವೆ, ಶ್ರೀ ಗುರುವಿನಿಂದ ಧ್ಯಾನ ಮಾಡಿ ಹೇಳಿರುವೆ ಅಂತ ಕಾಡಿ ಬೇಡಿ ನನಗಾಗಬೇಕು, ನನಗೀದು ಬೇಕು ಅಂತ ಕಾಡಿ ಬೇಡಿ ಉಣ್ಣಾವ ತಾಣ ಅಂತ ಅವ ಕಾಡಿ ಬೇಡಿ ಅವಾಗ ಅಡಿಗೆ ಮಾಡಿ ಉಣಿಸಾವನು ತಾಣ. ಕಾಡಿ ಬೇಡಿ ಉಣ್ಣುವವನು ನೀನೇ, ಬೇಡಿದ್ದ ಅಡಿಗೆಯ ಮಾಡಿ ನೀಡಿ ಉಣಿಸುವವನು ನೀನೇ, ಕೇಳು ತರುವಂತವನು ನೀನೇ, ಕೇಳಿಗೀಡಾಗವನು ನೀನೇ. ಕೇಳ್ತಾರವನು ನೀನ, ಕೇಳಿಗೀಡಾಗವನು ನೀನ, ಎಲ್ಲ ನೀನಪ್ಪ ಅಂತೇಳಿ ಆಗಲಿ ಅಂತ ಗಂಡ ಹೆಂಡತಿ ಇಬ್ಬರೂ ಸಿರಿಯಾದ ಚಂಗಳು ಇಬ್ಬರೂ ಆ ಮಗನ ತಲೆ ಕುಟ್ಟಿ ಪುಡಿ ಮಾಡಿ ಚಟ್ನಿ ಮಾಡಿ ತಂದು ಎಳೆಯಾಗಿ ಹಿಡಿದರು. ನೀನು ಊಟ ಕೊಡ್ರಂತ ಈಗ ಮಗನ ಮೋಸ ಹೆಂಗೆ ತರಬೇಕು ಸಿರಿಯಾಳ ಪರೀಕ್ಷೆ ಇಲ್ಲ ಶಾಪ, ಇದ್ರ ಅವ್ನು ತೃಪ್ತಿ ಆಗೋಂಗಿಲ್ಲ. ಕುಂತ ಅವನು ಕುಂಶಿಲ್ಲ. ಆಗ ಶಿವನಿಚ್ಛೆ ಇದ್ದಾಗ ಆಗಲಂತ ಊಟ ಕುಂತವನು ಸಿರಿಯಾಳ ತಪ್ಪಿರ್ಬೇಕಲ್ಲ. ಇಷ್ಟಕ್ಕ ಮಕ್ಕಳೆಲ್ಲ ಮೇಲೆ ನಾವು ಊಟ ಮಾಡೋದಿಲ್ಲ, ನಿಮ್ಮ ಮಗನ ಕರಿತೆ ಅಂತ ತಗೋ. ಇರೋ ಒಬ್ಬ ಮಗ ಅಂದ ಅವನು ಹೆಂಚು ಅಡಿಗೆ ಮಾಡಿ ಎಡೆಯಾಗಿ ಹಿಡಿದಾರೆ. ಈಗ ಮಕ್ಕಳೆಲ್ಲ ಮೇಲೆ ನಾವು ಊಟ ಮಾಡೋದಿಲ್ಲ, ನಿಮ್ಮ ಮಗನ ಕರಿಯದೆ ಊಟ ಮಾಡ್ತಾನೆ. ಏನಂತ ತಾಯಿ ಹೇಳಿದ. ಅವನ ಹೆಸರು ಏನಿತ್ತು? ಅವನ ಹೆಸರು ಚೆಲ್ಲಾಳ ಅಂತ ಇತ್ತು. ಆ ಚೆಲ್ಲಾಳ ಅಂತ ಕರೆಯ ಅಂದ. ಆಕೆ ತಾಯಿ ಎತ್ತರದೊಳಗೆ ಮಗು ಚೆಲ್ಲಾಳ ಕೊಡಬೇಕಪ್ಪ ಅಂತ ಕರೆದು ಹೊರಗಿಂದ ಮತ್ತೆ ಬದಿಕೊಂಡು ಬಂದವರು ಮುಂದೆ ನಿಂತ ಎಡೆ ಒಳಗಿನ ಮಾಂಸನ ಬಲಿ ಹೂವಾಗಿತ್ತು. ಜಂಗಮ ಪ್ರತ್ಯಕ್ಕಾಗಿ ಏನು ಮಾಡಿದ ಅಂತಂದರೆ ಶಿವಗೌರಿಯನ್ನು ಕೊಟ್ಟು ಅವ್ರು ಏನು ಮಾಡಿದಂತಂದರೆ ಅವ್ರನ್ನ ಕರ್ಕೊಂಡು ಹಾರ ಅಂತ ಬರ್ತದೆ. ಬಹಳ ಸುಂದರವಾದ ಕಥೆಗಳನ್ನು ಬರೀತಾರೆ, ನಿಜಗಳು ಹಾಡ್ತಾರೆ ಇದನ್ನು. ವರಕುಮಾರನ ಶಿರವ ನರಿದಟ್ಟು ಸರಿ ಮಾಡಿ ಹರಣಿ ಗುಣಲಿಟ್ಟ ಚಿರುತೋನೆ ಯಾಂಡರನುಗನಾಗಿರುತ್ತಿರ್ಪೆ ಅಪ್ಸ ಸುಖಿಯಾಗಿ. ವರಕುಮಾರನ ಶಿರವನ್ನು ಹರಿದು ಅಟ್ಟು ಅಂದ್ರೆ ಅಡಿಗೆ ಮಾಡಿ ಅದನ್ನು ಸವಿ ಮಾಡಿ
ಹರನಿಗೆ ಬಂದಿರತಕ್ಕಂಥ ಜಂಗಮನಿಗೆ ಉಣಲಿಟ್ಟು ಆ ಅದು ಇನ್ನೊಂದು ಹೆಸರು ಚಿರು ತುಣಿಯಾಂಡರು ಅಂತಾರು, ಅವಾಗ ಭಕ್ತ ಶಿರಿಯಾಳರು ಅಂತಾರು, ಶಿರಿಯಾಳ ಶೆಟ್ಟರು ಅಂತಾರು. ಶಿರಿಯಾಳ ಆ ಭಕ್ತ ತೊನೆಯಾಳ ಅವರ ಮಗಾಗಿ ನಾ ಏನು ಇರ್ತನು ಅಂತ ತಿರುಪತಿಯಲ್ಲಿ 63 ಮಂದಿ ಪುರಾತನ ಸ್ತೋತ್ರದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಈ ರೀತಿ ಪರಮಾತ್ಮ ಏನು ಮಾಡಿದ ಅಂತಂದರೆ ಏನು ಮಾಡಿದ, ಪಂಡಸುತನಾಗಿ ನರಮಾಂಸವನ್ನೊಂದು ಸತಿಯಳನ್ನು ತಲೆಗೇರಿಸಿಕೊಂಡು ಮೋಹಿಸುತ್ತಾ ಮಿಂಡನಿಗೆ ಕುಂಟಿನಾಗುತ್ತಾ ಮಂಡಿಪ ಸುರಾಭಾಂಡೆಯಳು ನೆಲೆ ಕಂಡು ಸತಿಯನ್ನು ಸುರಗೆ ಪಟ್ಟ ಸುದೇವ ವಂದಿಪೇನೆ ಅಂತ ತಿಳ್ಕೊಂಡು ಇಷ್ಟೆಲ್ಲ ವಿಚಾರವನ್ನು ಏನು ಮಾಡಿಕೊಂಡು ಈ 5ನೇ ಅಧ್ಯಾಯದೊಳಗೆ ಹೇಳಿದರೆ ಎಂಬಲ್ಲಿಗೆ ಇತಿ ಶ್ರೀಮದ್ ಸಿದ್ಧಾರೂಢ ಪರಿವ್ರಾಜಿಕಾಚಾರ್ಯ ಅವತಾರ ಲೀಲಾ ಚರಿತ್ರೆ ಕಲ್ಪತ್ವದೋಳು ಗುರು ಶೋಧನ ಎಂಬ ಈ 2ನೇ ಕಾಂಡದಲ್ಲಿ ಈ 5ನೇ ಅಧ್ಯಾಯವನ್ನು ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ಉಳಿದ ಕಥಾ ಭಾಗವನ್ನು ಮತ್ತು ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಪುರಾಣಕ್ಕೆ ನಾವೆಲ್ಲರೂ ಮುಂದೆ ಮಾಡೋಣ. ಓಂ ಸಹನಾವತು ಸಹನೋ ಪುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.